ಎಷ್ಟು ದಮ್ಮು ಅದಾವ ತಂಗಿ. ಮಿರಿ 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 ಮಿಂಚಾಕತ್ತಾವಲ್ಲ ತಂಗಿ. ಏನಂದೆ? ನೋಡ ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ. ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ. ಪ್ರೀತಿ ಪ್ರೇಮ ಮಾಡಿ ನನ್ನ ತಂಗಿ ಅಂದನಲ್ಲೋ. ಪ್ರೀತಿ ಪ್ರೇಮ ಮಾಡಿ ನನ್ನ ತಂಗಿ ಅಂದನಲ್ಲೋ. ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ. ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ, ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ, ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ್ಟ ಪುಟ್ಟ ಹೆಜ್ಜೆಗೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಶ್ರೀ ಗುರು ಪಂಚಾಕ್ಷರಿಯ ಕರುಣಿಯ ಕಂದ, ಗುರು ಪರಂಪರೆಯ ಬೆಳಗಲು ಬಂದ. ಶ್ರೀ ಗುರು ಪಂಚಾಕ್ಷರಿಯ ಕರುಣಿಯ ಕಂದ, ಗುರು ಪರಂಪರೆಯ ಬೆಳಗಲು ಬಂದ. ದೇವಯ್ಯ ಸಿದ್ದಮ್ಮರ ಗರ್ಭದ ಗೀಗಂಧ, ಗಾನ ಸುದೆಯ ನಾಡಿಗೆ ನೀಡಲು ತಾ ಬಂದ. ಪುಟ ಪುಟ ಹೆಜ್ಜೆಗೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ ಪುಟ ಹೆಜ್ಜೆಗೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ, ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ, ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ. ಪುಟ ಪುಟ ಹೆಜ್ಜೆಗೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ, ಬಂದ ಗುರುವರ, ಬಂದ ಗುರುವರ. ಹೇ ವಿಘ್ನೇಶ್ವರ ವಿಘ್ನ ನಿವಾರಕ, ವಿಘ್ನ ನಿವಾರಕ. ನಮೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ, ಗುರವೇ ನಮಃ. ಆದಿಶಕ್ತಿ ಜಗನ್ಮಾತೆ ಶರಣು ಎನ್ನುವೆ, ಅಲಗಾಲ ಬ್ರಹ್ಮದ ಪುಣ್ಯದ ಸಿರಿಯೇ. ಜಗಜ್ಯೋತಿ ಆದಿಶಕ್ತಿ ಶರಣು ಎನ್ನುವೆ, ಅಲಗಾಲ ಗ್ರಾಮದ ಪುಣ್ಯದ ಸಿರಿಯೇ.
ಹೃದಯ ಕಮಲದಲ್ಲಿ ನೀನು ಬಂದು ನೆಲೆಸಿ ಮಾರ್ಗದ ಅಂದವ ಕನಸಿದೆ. ನಮ್ಮ ಹೃದಯ ಕಮಲದಲ್ಲಿ ನೀನು ಬಂದು ನೆಲೆಸಿದೆ. ಕಾಟರಂಗ ಕಲೆಗೆ ವರವನ್ನು ನೀಡಿದೆ. ಸಂಗೀತ ಸಾಹಿತ್ಯ ಕಲೆಯನ್ನು ಉಳಿಸಿದೆ. ಸಂಗೀತ ಸಾಹಿತ್ಯ ಕಲೆಯನ್ನು ಉಳಿಸಿದೆ. ನಾಟರಂಗ ಕಲೆಗೆ ಉದ್ಧರಿಸುವ ತಾಯಿಯೇ. ನಾಟರಂಗ ಕಲೆಗೆ ಉದ್ಧರಿಸುವ ತಾಯಿಯೇ. ಜಗಜ್ಯೋತಿ ಆದಿಶಕ್ತಿ ಶರಣು ಎನ್ನುವೆ. ಮಲಗಾಲ ಗ್ರಾಮದ ಪುಣ್ಯದ ಸಿರಿಯೇ. ಜಗಜ್ಯೋತಿ ಆದಿಶಕ್ತಿ ಶರಣು ಎನ್ನುವೆ. ಮಲಗಾಲ ಗ್ರಾಮದ ಪುಣ್ಯದ ಸಿರಿಯೇ. ಹೃದಯ ಕಮಲದಲ್ಲಿ ನೀನು ಬಂದು ನೆಲೆಸಿದೆ. ಸಂಗೀತ ಸಾಗರದ ವರವನ್ನು ನೀಡಿದೆ. ನಮ್ಮ ಹೃದಯ ಕಮಲದಲ್ಲಿ ನೀನು ಬಂದು ನೆಲೆಸಿದೆ. ವಾದ್ಯರಂಗ ಕಲೆಗೆ ವರವನ್ನು ನೀಡಿದೆ. ಸಂಗೀತ ಸಾಹಿತ್ಯ ಕಲೆಯನ್ನು ಧರಿಸಿದೆ. ಸಂಗೀತ ಸಾಹಿತ್ಯ ಕಲೆಯನ್ನು ಧರಿಸಿದೆ. ನಾಟರಂಗ ಕಲೆಗೆ ಉದ್ಧರಿಸುವ ನಮ್ಮನು. ನಾಟರಂಗ ಕಲೆಯನ್ನು ಉದ್ಧರಿಸುವ ನಮ್ಮನು. ಜಗನ್ಮಾತೆ ಆದಿಶಕ್ತಿ ಶರಣು ಎನ್ನುವೆ. ಮಲಗಾಲ ಗ್ರಾಮದ ಪುಣ್ಯದ ಸಿರಿಯೇ. ಜಗನ್ಮಾತೆ ಆದಿಶಕ್ತಿ ಶರಣು ಎನ್ನುವೆ. ಮಲಗಾಲ ಗ್ರಾಮದ ಪುಣ್ಯದ ಸಿರಿಯೇ. ಪುಣ್ಯದ ಸಿರಿಯೇ. ಪುಣ್ಯದ ಸಿರಿಯೇ. ನವನಾಡು ನಾಡಿನ ಜನಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ನವನಾಡು ನಾಡಿನ ಜನಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು. ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು. ವೀರ ಸುಭಾಷರು ಜನಿಸಿದ ನಾಡು. ವೀರ ಸುಭಾಷರು ಜನಿಸಿದ ನಾಡು. ನಾಡು ನಾಡಿನ ಜನಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಗಂಗಾ ಯಮುನಾ ತುಂಗಾ ಭದ್ರಾ ಕೃಷ್ಣ ಗದಾಧರ ಹರಿವನಾಡು. ಗಂಗಾ ಯಮುನಾ ತುಂಗಾ ಭದ್ರಾ ಕೃಷ್ಣ ಕಾವೇರಿ ಹರಿವನಾಡು. ಕೃಷ್ಣ ಕಾವೇರಿ ಹರಿವನಾಡು. ಕೃಷ್ಣ ಕಾವೇರಿ ಹರಿವನಾಡು. ನಾಡು ನಾಡಿನ ಜನಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಮಲಗಾನ ಗ್ರಾಮದಲ್ಲಿ ನೆಲೆಸಿರುವಂತ ಆದಿಶಕ್ತಿಗೆ ನಮೋ ನಮೋ. ಮಲಗಾನ ಗ್ರಾಮದಲ್ಲಿ ನೆಲೆಸಿರುವಂತ ಆದಿಶಕ್ತಿಗೆ ನಮೋ ನಮೋ. ಶ್ರೀ ಆದಿಶಕ್ತಿಗೆ ನಮೋ ನಮೋ. ಶ್ರೀ ಜ್ಞಾನದೇವಿಗೆ ನಮೋ ನಮೋ. ನಮನಾಡು ನಾಡಿನ ಜನಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ. ಜಯ ಭಾರತ. ಜಯ ಭಾರತ.
ನಡನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಕಾವೇರಿ ಅಂದವ ನೀಡುವ ನದಿ ವೈಯಾರಿ ಓ ಜೀವನದಿ ಈ ಕಾವೇರಿ ಈ ತಾಯಿಯು ನಂಗರಿ ಕಲ್ತೋಷದ ಸಕ್ಕರಿ ಅಮದಯಾತೆಗೆ ಭಾಗ್ಯದಾತೆಗೆ ಹಾಡುವೆ ಭಕ್ತಿಯ ಬಂದನೆ ಸತ್ಯ ಧರ್ಮದ ದೇವತೆ ಇಟಗಿರಿ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂಬೆ 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 ಧರೆಗೆ ಬಂದಂಥ ದೇವತೆ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂಥ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿರಿ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂಬೆ ಶರಣೆಂಬೆ ಧರೆಗೆ ಬಂದಂಥ ಅಮ್ಮ ತಾಯಿ ರೇಣುಕಾ ಮಾತೆ ಅಮ್ಮ ನಿನ್ನನ್ನು ಎಷ್ಟು ಹಾಡಿ ಹೊಗಳಿದರೂ ಕಡಿಮೆ ಅಮ್ಮ. ಮಲಪ್ರಭಾ ನದಿಯ ತೀರದಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರಿಗೆ ಬೇಡಿದನ್ನು ಕೊಡು ಕಲ್ಪವೃಕ್ಷ ನೀನು. ರಾಜನ ಮಗಳಾಗಿ ಹುಟ್ಟಿದ್ರು ರಾಜನ ಮದುವೆ ಆಗದೆ ಬಡ ತಪಸ್ವಿ
ತುಂಗಮ್ಮನನ್ನೇ ಮೆಚ್ಚಿ ಮದುವೆಯಾಗಿ ಪತಿ ಭಕ್ತಿ ಏನು ಅಂತ ಈ ಜಗತ್ತಿಗೆ ಸಾರಿದ ಮಹಾಪತಿವ್ರತೆಯಮ್ಮ ನೀನು. ನಿನಗೆ ನಾನು ಸದಾ ಚಿರಋಣಿ ತಾಯಿ. ತಾಯಿ, ನನ್ನ ಪತಿದೇವರು ಇಡೀ 10 ಹಳ್ಳಿಗೆ ಶ್ರೇಷ್ಠ ರೈತ ಎನಿಸಿಕೊಂಡವರು. ಅವರ ಆರೋಗ್ಯ ನಿನ್ನ ಕೈಯಲ್ಲಿದೆ. ಅದು ಅಲ್ಲದೆ ತಮ್ಮನನ್ನು ದೊಡ್ಡ ಡಾಕ್ಟರ್ನಾಗಿ ಮಾಡಬೇಕು ಅಂತ ಅವನ ವಿದ್ಯಾಭ್ಯಾಸಕ್ಕಾಗಿ ಊರ ಮುಂದಿನ ಹೊಲವನ್ನೇ ಮಾರಿ ಹಣವನ್ನೆಲ್ಲ ತಂದು ಅವನಿಗಾಗಿ ಸುರುವಿದ್ದಾರೆ. ಅವರ ತ್ಯಾಗ ಮಾಡಿದ್ದು ಅಂತಿಂಥದ್ದಲ್ಲ. ಅವರು ತ್ಯಾಗ ಮಾಡೋದಕ್ಕೆ ಸಾರ್ಥಕವಾಗಬೇಕಾದ್ರೆ ನನ್ನ ಮೈದುನ ಒಬ್ಬ ದೊಡ್ಡ ಡಾಕ್ಟರಾಗಿ ಬರಬೇಕು. ತಾಯಿ, ಅವರ ಹರಕೆಯನ್ನು ನೆರವೇರಿಸಮ್ಮ. ನಾನು ನಿನ್ನಲ್ಲಿ ಮೆಹರಿಕೆ ಬಟ್ಟು ನಿನ್ನ ಭಕ್ತಿಯಿಂದ ಬಂದು ಬೇಡಿ ನಿನ್ನಲ್ಲಿ ಸೇವೆ ಸಲ್ಲಿಸಿ ನಾನು ಹರಕೆಯನ್ನು ಪೂರೈಸ್ತೀನಮ್ಮ. ನನ್ನ ಆಸೆಯನ್ನು ಪೂರೈಸು ತಾಯಿ, ಪೂರೈಸು. ಜಾನಕಿ, ನೀನು ಮಾಡುವ ಪೂಜೆಯನ್ನಾದ ಗುಡ್ಡದಲ್ಲಿರುವ ರೇಣುಕು ಮಾತೆಗೆ ಕೇಳುವಂತೆ ಭಾಸವಾಗ್ತಾ ಇದೆ ಜಾನಕಿ, ಭಾಸವಾಗ್ತಾ ಇದೆ. ಏನಂತ ಕೇಳ್ಕೊಂಡೆ ಜಾನಕಿ ಆ ಮಹಾ ತಾಯಿ ಹತ್ರ? ಸ್ವಾಮಿ, ಶ್ರೀ ಸಿದ್ಧಗಂಗಾ ಮಠದ ಸಿದ್ದೇಶ್ವರರು 100 ವರ್ಷ ಬಾಳಿ ಬದುಕಿದ ಹಾಗೆ ನಿಮ್ಮ ತಮ್ಮನಿಗೋಸ್ಕರ ನೀವೇನೆಲ್ಲವನ್ನ ತ್ಯಾಗ ಮಾಡಿ ಹರಕೆ ಹೊತ್ತು ನಿಂತಿದ್ದೀರಲ್ಲ, ಆ ನಿಮ್ಮ ಆಸೆ ಪೂರೈಸಿದರೆ ನಾನಿನ್ನಲ್ಲಿ ಬಂದು ಅವ್ರ ಹರಕೆನ ನಾನು ಪೂರ್ಣ ಮಾಡ್ತೀನಮ್ಮ, ನಿನ್ನ ಸೇವೆ ಮಾಡ್ತೀನಿ ಅಂತ ಆ ತಾಯಿಲಿ ಬೇಡಿಕೊಂಡೆ. ಎಂತ ಆದರ್ಶ ನುಡಿಗಳು ಜಾನಕಿ, ಎಂತ ಆದರ್ಶ ನುಡಿಗಳು. ಅದಕ್ಕಾಗಿ ಹಿರಿಯರು ಹೇಳಿದ್ದಾರೆ, ಸ್ತ್ರೀ ಅಂದ್ರೆ ದೇವತೆ ಅಂತ. ನೋಡು, ಶಿಷ್ಟ ರಕ್ಷಕಿ, ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ ಅಂತ. ನಿನ್ನಂತ ಆದರ್ಶ ಹೆಂಡತಿಯನ್ನು ಪಡೆದ ನಾನೇ ಧನ್ಯ ಜಾನಕಿ, ನಾನೇ ಧನ್ಯ. ಸ್ವಾಮಿ, ನಿಜ ಹೇಳಬೇಕೆಂದ್ರೆ ಹೆಣ್ಣಾದವಳು ಪತಿಯ ಸೇವೆ ಮಾಡಬೇಕು. ನಿಮ್ಮಂಥ ಪತಿಯನ್ನು ಕೈ ಹಿಡಿದ ನಾನು ಧನ್ಯ. ಹೆಣ್ಣಿನ ಕೈ ಸಾರ್ಥಕವಾಗಬೇಕಾದ್ರೆ ಅದು ಗಂಡನ ಮನೆಯಲ್ಲಿ ಮಾತ್ರ. ನೋಡಿ, 18 ವರ್ಷ ತವ್ರ ಮನೆಯಲ್ಲಿ, ಮುಂದಿನ ಜೀವನ ಗಂಡನ ಮನೆಯಲ್ಲಿ. ಆ ಗಂಡನ ಮನೆಗೆ ಹೋದ ಮೇಲೆ ಅತ್ತೆ ಮಾವಂದನ ತಂದೆ ತಾಯಿ ಹಾಗೆ ನೋಡಿಕೊಂಡು ಅವರ ಸೇವೆ ಮಾಡಿ ಪತಿಯ ಸುಖ ದುಃಖದಲ್ಲಿ ಸಮಭಾಗಿಯಾಗಿ ಆ ಮನೆಯ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಆ ಹೆಣ್ಣು ನಡೆದುಕೊಂಡ್ರೆ ಅಲ್ಲಿಗೆ ಅವಳ ಜೀವನ ಸಾರ್ಥಕವಾಗುತ್ತೆ. ಹಾಗೆ ನಾನು ಕೂಡ ನಿಮ್ಮಂಥ ರೈತನ ಕೈ ಹಿಡಿದ ಬಂದ ನಾನು ಪ್ರತಿಯೊಂದು ನಿಮ್ಮ ಮಾತನ್ನು ಪಾಲಿಸಿ ನಿಮ್ಮ ಪಾದ ಸೇವೆ ಮಾಡೋದೇ ನನ್ನ ಕರ್ತವ್ಯ ಅಂದುಕೊಂಡಿದ್ದೀನಿ. ನೀವೇ ನನ್ನ ಪಾಲನ ದೇವರು ಅಲ್ವೇನ್ರಿ? ಜಾನಕಿ, ಜಾನಕಿ, ನೋಡು, ಇವತ್ತು ನೀನು ಒಂದು ಮಾತನ್ನ ಹೇಳಲು ಮರ್ತ್ಬಿಟ್ಟಿದ್ದೇನೆ. ನಿನ್ನ ಪ್ರೀತಿಯ ಮೈದುನ ಶ್ರೀಕಾಂತ್ ನನ್ನ ತಮ್ಮ ಓದಿ ವಿದ್ಯಾವಂತನಾಗಿ MBBS ಪದವಿ ಮುಗಿಸ್ಕೊಂಡು ಡಾಕ್ಟರ್ನಾಗಿ ಈ ಊರಿನ ಬಡವರ ಸೇವೆ ಮಾಡುವುದಕ್ಕೋಸ್ಕರ ಬರ್ತಾ ಇದ್ದಾನೆ ಜಾನಕಿ, ಬರ್ತಾ ಇದ್ದಾನೆ. ಜಾನಕಿ, ಇವತ್ತು ನೀನು ನನಗಾಗಲೇ ಹೇಳಿದ್ದೀಯಲ್ಲ, ಜೋಳದ ಬಾಣ ಮಾಡಿದ್ದೀನಿ ಅಂತ. ನಿನ್ನ ಮೈದನಿಗೆ ಜೋಳದ ಬಾಣ ಅಂದರೆ ತುಂಬ ಇಷ್ಟ ಕಡೆ, ತುಂಬ ಇಷ್ಟ. ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನೋ ಹಾಗೆ ಆಯ್ತಲ್ಲಮ್ಮ, ಆಯ್ತಲ್ಲ? ಹೌದು ರೀ, ನೀವನ್ನ ಮಾತು ನಿಜ ಇದೆ. ನೋಡಿ, ನೀವು ಅದೆಷ್ಟು ಆಸೆ ಪಟ್ಟು ಅವನ ಓದಿಗಾಗಿ ಏನೆಲ್ಲ ತ್ಯಾಗ ಮಾಡಿದಿರ, ಆ ತ್ಯಾಗಕ್ಕೆ ಅನುಗುಣವಾಗಿ ನನ್ನ ಮೈದುನ ಈ ಹಳ್ಳಿಯ ಜನರಿಗೆ ಸೇವೆ ಮಾಡೋಕ್ಕೆ ಒಬ್ಬ ದೊಡ್ಡ ಡಾಕ್ಟರ್ನಾಗಿ ಬಂದುಬಿಟ್ರೆ ಅಲ್ಲಿವರೆಗೂ ಅವನು ಓದಿಸೋದಕ್ಕೂ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ನೋಡಿ. ಹೌದು ಜಾನಕಿ, ಹೌದು. ಒಂದು ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ, ಇನ್ನೊಂದು ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಜಾನಕಿ, ಕಣ್ಣೀರು ಬರುತ್ತೆ. ಸ್ವಾಮಿ, ಏನ್ರಿ ಇದು? 10 ಹಳ್ಳಿಗೆ ಶ್ರೇಷ್ಠ ರೈತ ಎನಿಸಿಕೊಂಡ ನೀವು ಕಣ್ಣೀರು ಇಡ್ತಾ ಇದ್ರಲ್ಲ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಯಾಕೆ ಅಂದ್ರೆ ಏನಂತ ಹೇಳಿ ಜಾನಕಿ, ಏನಂತ ಹೇಳಿ? ಆ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಹಾಕ್ತಕ್ಕಂತ ಈ ಭೂತಾಯಿನ ಕಳ್ಕೊಂಡ್ಬಿಟ್ಟೆ ಜಾನಕಿ, ಭೂತಾಯಿನ ಕಳ್ಕೊಂಡ್ಬಿಟ್ಟೆ. ನನ್ನ ತಮ್ಮ
ಓದಿ ವಿದ್ಯಾವಂತನಾದ. ಆದರೆ ದುಡಿದು ಹಣ ಗಳಿಸಿ ಅವನಿಗೋಸ್ಕರ ಮಾರಿರುವ ಭೂಮಿಯನ್ನ ಮರಳಿ ಪಡೆದ್ರೆ ಅಷ್ಟೇ ಸಾಕು ಜಾನಕಿ, ಅಷ್ಟೇ ಸಾಕು. ಸ್ವಾಮಿ, ನೀವು ದುಃಖಿಸಬೇಡಿ, ಸಮಾಧಾನ ಮಾಡಿಕೊಳ್ಳಿ. ನೋಡಿ, ನನ್ನ ಮೈದನ ಮಾತು ಕೊಟ್ಟರೆ ಸತ್ಯ ಹರಿಶ್ಚಂದ್ರ ಇದ್ದ ಹಾಗೆ. ಕೊಟ್ಟ ಮಾತಿಗೆ ಎಂದೂ ಅವನು ತಪ್ಪವನಲ್ಲ. ಖಂಡಿತವಾಗಿ ನಿಮ್ಮ ಆಸೆಯನ್ನು ನೆರವೇರಿಸ್ತಾನೆ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ನೀವು ಕಣ್ಣೀರಿಡಬೇಡಿ, ನೀವು ಸಮಾಧಾನ ಮಾಡಿಕೊಳ್ಳಿ. ಎಂತ ಆದರ್ಶ ನಾರಿ ನೀನು ಜಾನಕಿ, ಎಂತ ಆದರ್ಶ ನಾರಿ ನೀನು. ನಮ್ಮ ಮನೆತನದ ಬಂಗಾರದ ಕಳಸ ನೀನು. ಇವತ್ತಿನ ಈ ಕಲಿಯುಗದಲ್ಲಿ ಪರರ ಚಿಂತೆ ನನಗೇಕೆ ಬೇಕು ಅನ್ನುವ ಸೊಸೆಯಂದಿರು ಸಾಕಷ್ಟಿದ್ದಾರೆ. ಆದರೆ ನೀನು ಗಂಡನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ನೋಡುತ್ತಾ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಗಂಡನಿಗೆ ಧೈರ್ಯ ತುಂಬ ನನ್ನ ಜೊತೆ ಪ್ರತಿನಿತ್ಯ ಜೀವನ ಸಾಗಿಸ್ತಾ ಇದೆಯಲ್ಲ. ನೀನು ನನ್ನ ಪಾಲಿನ ಧರ್ಮ ದೇವತೆ ಜಾನು, ನನ್ನ ಪಾಲಿನ ಧರ್ಮ ದೇವತೆ. ಬಾನಿಗಜ್ಜ, ಇಷ್ಟೊತ್ತು ತನಕ ನಿನ್ನ ದಾರಿನೇ ಕಾಯ್ತಾ ಇದ್ದೆ. ಬಂದದ್ದು ಭಾಳ ಒಳ್ಳೆಯದಾಯ್ತು. ನಮಸ್ಕಾರ ಹಿರಿಯರಿಗೆ. ಯಾಕೆ ನನ್ನನ್ನು ಕರೆಯಲು ಏನಾದರೂ ಕೆಲಸವಿತ್ತೇನ್ರಿ? ಹೌದು ನಿಂಗಜ್ಜ, ಇಂದು ನಿನ್ನ ಪ್ರೀತಿಯ ಚಿಕ್ಕ ಧನಿ ಶ್ರೀಕಾಂತ MBBS ಪದವಿ ಮುಗಿಸ್ಕೊಂಡು ಡಾಕ್ಟರ್ನಾಗಿ ಊರಿಗೆ ಬರ್ತಾ ಇದ್ದಾನೆ. ಅವನನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬರಬೇಕಾಗಿತ್ತು. ಅದಕ್ಕೋಸ್ಕರ ನಿನ್ನನ್ನು ನೆನೆಸ್ಕೊಳ್ತಾ ಇದ್ದೆ. ಬಂದದ್ದು ಒಳ್ಳೆಯದಾಯ್ತು. ಹೌದಾ ದನಿ, ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಚಿಕ್ಕ ದನಿ ಶ್ರೀಕಾಂತ್ ಅವರು ಡಾಕ್ಟರ್ ಆಗಿ ನಮ್ಮ ಊರಿಗೆ ಬರ್ತಿದ್ದಾರೆಂದರೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ದನಿ, ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಶ್ರೀಕಾಂತ ದನಿಯರು ಈ ಊರಿಗೆ ಬಂದು ಈ ಊರಿನ ಜನರ ಸೇವೆ ಮಾಡಿ ನಾವು ಮಾರಿದ ಊರ ಮುಂದಿನ ಹೊಲವನ್ನು ಬಿಡಿಸಿಕೊಡು ಎಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ದನಿ, ಕೇಳಿಕೊಳ್ಳುತ್ತೇನೆ. ಮತ್ತೆ ನಿಂಗಜ್ಜ, ಇವರಿದ್ದಾರಲ್ಲ ನಿಮ್ಮ ಧನಿ, ಮಲಗಿದ್ರು ಸಹ ನಿದ್ರೆಯಲ್ಲಿ ಹೊಲ ಹೊಲ ಅಂತ ಒಂದೇ ಸೋನೆ ಬಡಬಡಿಸ್ತಾ ಇದ್ದಾರೆ. ಹೌದಮ್ಮ ತಾಯಿ, ಹೌದು. 10 ಹಳ್ಳಿಗೆ ಅನ್ನ ಹಾಕಿದ ದನಿಗಳವರು. ಅವರ ಕಣ್ಣಲ್ಲಿ ನೀರು ಬರುವುದು ಸ್ವಾಭಾವಿಕ ತಾಯಿ, ಸ್ವಾಭಾವಿಕ. ದನಿಗಳೇ, ನೀವೇನು ಚಿಂತೆ ಮಾಡಬೇಡಿ. ನಮ್ಮ ಚಿಕ್ಕ ದನಿಗಳಿಗೆ ಹೇಳಿ, ನಾನು ಅವರಿಗೆ ತಿಳುವಳಿಕೆ ಹೇಳಿ ಅವರ ಕಡಿದ್ದ ಊರ ಮುಂದಿನ ಹೊಲ ಬಿಡಿಸಿಕೊಡುವ ಜವಾಬ್ದಾರಿ ನನ್ನದು ದನಿಗಳೇ, ನನ್ನದು. ನಿಂಗಜ್ಜ, ನನ್ನ ಮನೆಯ ಹಿರಿಯ ಅಣ್ಣ ಇದ್ದ ಹಾಗೆ ನೀನು. ನಿಂಗಜ್ಜ, ಟ್ರೈನಿನ ಸಮಯ ಆಗಿದೆ, ಹೋಗಿ ಆ ನನ್ನ ತಮ್ಮನ ಕರ್ಕೊಂಡು ಬರ್ತೀಯ? ನೋಡು, ಟ್ರೈನಿನ ಟೈಮ್ ಹೆಚ್ಚು ಆಗ್ಬೋದು. ನೀವು ಊಟ ಮಾಡ್ಕೊಂಡು ಹೋಗ್ಬಿಡು. ನಿಂಗೆ ಊಟ ಮಾಡ್ಕೊಂಡು ಹೋಗು. ದನಿಯಾರ ಎಲ್ಲಿ ಊಟ್ರಿ? ನಮ್ಮ ಚಿಕ್ಕ ದನಿಯಾರು ಇವತ್ತು ಊರಿಗೆ ಬರ್ತಾರಂದ್ರೆ ನನಗೆ ತುಂಬಾ ಸಂತೋಷ ಆಕೈತೆ. ನಾ ಮೊದಲು ಹೋಯ್ತೆ ದನಿಯಾರನ್ನ ಕರ್ಕೊಂಡ ಬರ. ನಿಂಗಜ್ಜ, ಜಾನಕಿ, ಕೇಳಿದೆಯಾ ನಿಂಗಜ್ಜನ ಮಾತುಗಳನ್ನ? ತುಂಬಾ ಸಂತೋಷವಾಗತ್ತೆ. ನೋಡು ಜಾನಕಿ, ಶ್ರೀಕಾಂತ ಹಾಗೂ ನಿಂಗಜ್ಜ ಬರೋದ್ರೊಳಗಾಗಿ ನಾನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕಾಯಿಪಲ್ಲೆ ಹಣ್ಣು ಹಂಪಲುಗಳನ್ನು ತರ್ತೀನಿ. ಏನು ತರಬೇಕು ಅಂತ ಹೇಳಿದೆಯಲ್ಲ? ಹೌದಾ, ಸಂತೆಗೆ ಹೋಗ್ತಾ ಇದ್ದೀರಾ? ಹಾಗಾದರೆ 1 kg ಹುಣಸೆ ಹಣ್ಣು, 1 kg ಬದನೆಕಾಯಿ, 1 kg ಆಲೂಗಡ್ಡೆ, ಇದಿಷ್ಟು ತೆಗೆದುಕೊಂಡು ಬನ್ನಿ. ಇಷ್ಟೇನಾ? ಅಷ್ಟೇ ರೀ. ಇನ್ನೊಂದು 2 ಮರ್ತ್ಬಿಟ್ಟಿಯಲ್ಲ ನಾನು. ಮತ್ತೊಂದ? ಅದೇನ್ರಿ ನಾನು ಮರ್ತಿರೋದು? ರಾತ್ರಿ ಎಲ್ಲ ನಿದ್ದೆಗೆಡಿಸೋ ನುಗ್ಗಿಕಾಯಿ ಹಾಗೂ ಈರುಳ್ಳಿಯನ್ನ ಮರ್ತ್ಬಿಟ್ಟಿಯಲ್ಲೇ ನೀನು. ಏನ್ರಿ ಏನ್ರಿ ಇದು ನಿಮ್ಮ ತುಂಟಾಟ? ಹೋಗಿಪ್ಪ, ನಿಮಗಂತೂ ಹೊತ್ತು ಗೊತ್ತು ಏನೂ ಇಲ್ಲ. ಒಳಗಡೆ ತುಂಬಾ ಕೆಲಸ ಇದೆ ನನಗೆ, ಬಿಡಿ ನನ್ನ ಕೈನ. ಹೋಗಿ ಅಂದ್ರೆ ಹಾಗೆ ಬಿಡಕ್ಕಾಗತ್ತ? ಜನು, ಆಕಾಶದಲ್ಲಿ ಹಕ್ಕಿ ಹಾರಿದ್ರೇನೆ ಚಂದ, ಈ ಸಮುದ್ರದಲ್ಲಿ ಮೀನು ಈಜಿದ್ರೇನೆ ಅಂದ, ಆಕಾಶದಲ್ಲಿ ಸೂರ್ಯ ಚಂದ್ರರೇ ಅಂದ. ಈ ನನ್ನ ಚಿನ್ನು ಕೋಗಿಲಿಯ ಕಂಠದಿಂದ ಹಾಡಿದ್ರೇನೆ ಅಂದ.
ಹಾಡ್ತೀಯಲ್ಲ. ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ತೆ. ಏನ್ರಿ, ಸಂತೆಗೆ ಹೋಗಿ ಬೇಗ ಬಂದ್ಬಿಡಿ. ಇವತ್ತು ನಿಮ್ಮ ತಮ್ಮ ಬರ್ತಾ ಇದ್ದಾನೆ, ಮರಿಬೇಡಿ. ಜನ, ನನ್ನ ತಮ್ಮ ಹಾಗೂ ನಿಂಗಾಜ ಬರೋದ್ರೊಳಗಾಗಿ ಬಿಸಿ ಬಿಸಿಯಾದ ರುಚಿಕರವಾದ ಅಡುಗೆಯನ್ನು ಮಾಡ್ತೀಯಲ್ಲ, ನೀನು ಅಡುಗೆ ಮಾಡಿ ಹೋಗು ರಾನು, ನಾನು ಬರ್ತೇನೆ. ಆಯ್ತು, ನಾನು ಹೇಳಿದ ಕಾಯಿಪಲ್ಯನ ತೆಗೆದುಕೊಂಡು ಬರ್ತೇನೆ. ಹಾ, ಕಾಯಿಪಲ್ಲೆ ತೆಗೆದು. ಅಯ್ಯ, ಯಾಕೆ ನಗ್ತೀರಿ? ಹೇಳಿದ್ನಲ್ಲ, ಏನದು? ಮರ್ತ್ಬಿಟ್ಟೆ. ನೋಡಿ 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 ನೋಡಿ. ಗ್ರಾಮ ದೇವತೆ, ನಾನು ನನ್ನ ತಮ್ಮ ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಟ್ಟಿವೆ. ನನ್ನ ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಟ್ಟಿವೆ. ಅವತ್ತು ಆ ನನ್ನ ತಂದೆ ತಾಯಿಗಳು, ರಮಣ್ಣ, ಈ ನಿನ್ನ ತಮ್ಮ ಚಿಕ್ಕವನಿದ್ದಾನೆ, ಅವನಿಗೆ ತಂದೆ ತಾಯಿಗಳ ನೆನಪು ಬಾರದ ಹಾಗೆ ಜೋಪಾನ ಮಾಡಬೇಕು ಅಂತ ಹೇಳಿದ್ರು. ಅವರು ಹೇಳಿದ ಹಾಗೆ ನಾನು ನನ್ನ ತಮ್ಮ ಶ್ರೀಕಾಂತನಿಗೆ ತಂದೆ ತಾಯಿಗಳ ನೆನಪು ಬಾರದ ಹಾಗೆ ಜೋಪಾನ ಮಾಡಿದ್ದೆ. ಮುಂದೊಂದು ದಿನ ನನ್ನ ಮದುವೆ ದಿನ ಬಂತು. ಅವತ್ತು ನನಗೆ ಮಡಿದೆಯಾಗಿ ಬರುವ ಜಾನಕಿಗೆ ನಾನೊಂದು ಮಾತು ಹೇಳಿದೆ. ಜಾನು, ನನ್ನ ತಂದೆ ತಾಯಿ ತೀರಿಕೊಳ್ಳುವುದಕ್ಕಿಂತ ಮುಂಚೆ ನನ್ನ ತಮ್ಮ ಶ್ರೀಕಾಂತ ಸಣ್ಣ ಮಗುವಾಗಿದ್ದ. ಅವನ ಜವಾಬ್ದಾರಿನ ನನ್ನ ತಲೆಗೆ ಕಟ್ಟಿ ಹೋದ್ರು. ಅವನನ್ನ ಜೋಪಾನ ಮಾಡು ಅಂತ ಹೇಳಿ ಹೋದ್ರು. ಆದ್ರೆ ಮುಂದೆ ಆ ನನ್ನ ತಮ್ಮನ್ನ ನಿನ್ನ ಹೆತ್ತ ಮಗನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಬೇಕು ಅಂತ ಆ ಜಾನಕಿಗೆ ನಾನು ಹೇಳಿದೆ. ಆದ್ರೆ ಆ ನನ್ನ ಮಡದಿ ಜಾನಕಿ, ರೀ, ನಾವು ಮಕ್ಕಳನ್ನ ಮಾಡಿಕೊಂಡ್ರೆ ಮಕ್ಕಳ ಪ್ರೀತಿ ಆ ಶ್ರೀಕಾಂತನಿಗೆ ಕಡಿಮೆಯಾಗತ್ತೆ ಅಂತ ಮಕ್ಕಳನ್ನೇ ಮಾಡ್ಕೊಳ್ಳದೆ ಜೀವನ ಸಾಗಿಸ್ತಾ ಇದ್ದಾಳೆ ಆ ನನ್ನ ಜಾನು. ಅಮ್ಮ, ಈ ಸುಂದರವಾದ ಸಂಸಾರಕ್ಕೆ, ಈ ನನ್ನ ಸುಂದರವಾದ ಸಂಸಾರದ ಮೇಲೆ ಯಾವ ದುಷ್ಟ ಶಕ್ತಿಗಳ ಕಣ್ಣು ಕೂಡ ಬೀಳದ ಹಾಗೆ ಕಾಪಾಡುವ ಭಾರ ನಿನ್ನದು ತಾಯೇ. ಗ್ರಾಮ ದೇವತೆ ನಿನ್ನದು. ಮಲಗಾನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಮಲಗಾನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಚಿಕೊಂಡಾಗಿ ವಾದಳೆಲ್ಲ ಬಲು ದೂರ, ನಾ ಬಾಳ ಹಚ್ಚಿಕೊಂಡಾಗಿ ವಾದಳೆಲ್ಲ ಬಲು ದೂರ. ಮಲಗಾನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಮಲಗಾನನ್ನೂರ ನಂಬಲಿಲ್ಲ ಹುಡುಗ್ಯಾರ. ಅಂದು ನನ್ನ ಮನೆ ಗೆದ್ದ ಜಗನ್ಮೋಹಿನಿ ಜಾನಕಿ ಎಂದು ಈ ಊರ ರಮಾನಂದನ ಹೆಂಡತಿಯಾಗಿ ಬಂದಿದ್ದಾಳೆ. ಏನವಳ ರೂಪ, ಏನವಳ ಲಾವಣ್ಯ. ಲೇ ಬ್ರಹ್ಮ, ಸುಂದರವಾದ ಗುಲಾಬಿ ಹೂವನ್ನು ಸೃಷ್ಟಿ ಮಾಡುತ್ತೀಯ, ಅದರ ಸುತ್ತಲೂ ಮುಳ್ಳಿನ ಬೇಲಿ ಯಾಕೆ ಹಿಡಿದಿದ್ದೀಯ ಬ್ರಹ್ಮ? ಏನವಳ ಒನಪು, ಏನವಳ ವಯ್ಯಾರ, ಏನವಳ ಕೇಸ ರಾಶಿಗಳು, ಅವಳ ದಾಳಿಂಬೆರೆ ಬೀಜದಂತ ಅವಳ ಹಲ್ಲುಗಳು. ಅವಳನ್ನು ನೋಡಿದರೆ ಯಾವಾಗ ಅಪ್ಪಿ ಮುದ್ದಾಡಬೇಕೆಂದು ಹಾತೊರೆಯುತ್ತಿದೆ ಎನ್ನ ಮನ.
ಲೇ ಜಾನಕಿ, ಎಂದಿಲ್ಲ ನಾಳೆ ಆದರೂ ನಿನ್ನ ಅಂಗ ಸುಖ ಸವಿಯುವನೇ ಈ ಜನಾರ್ದನ್. ಏನು ಬಳೆ ರೂಪ, ಮೈಸೂರು ಮಲ್ಲಿಗೆ ಅಂತ ಸೀರೆ ಉಟ್ಟು, ಕಾಲಲ್ಲಿ ಗೆಜ್ಜೆ ಇಟ್ಟು, ಗೆಜ್ಜೆನಾದ ಗಲ್ ಗಲ್ಲನ್ನ ಮಾಡುತ್ತಾ ಬಂದರೆ ನಿನ್ನ ಶೀಲ ಹರಣ ಮಾಡದೆ ಬಿಡುವವನಲ್ಲ ಈ ಜನಾರ್ದನ್. पहला पकड़ता नहीं, पकड़े तो छोड़ता नहीं है जनार्दन. ಚಂದುಳು ಚಲುವಿ ನನ್ನುಡುಗಿ ಮಕ್ಕಳ ಹೈಸ್ಕೂಲ್ ಸಾಲಿಗಿ ಕಾಯ್ಕೊತ ಮಹಾದಿಗಿ ಅಗಿದರ ಚಂದ ಸ್ಮೈಲಿಗಿ ದಂಡ ಪಿಂಡಗಳು ನಾವು ದಂಡ ಪಿಂಡಗಳು, ದಂಡ ಪಿಂಡಗಳು ನಾವು ದಂಡ ಪಿಂಡಗಳು. ಬಿ ಕಾಮ ಬೇಸು ಮಾಡಿ ಕೆಲಸವು ಸಿಗದೆ ದಿನ ಅಲಿದಾಡಿ ಎಲ್ಲರ ಕೈಲಿ ಒಗಿಸುವಳ್ಳು ಎಷ್ಟು ಬಾಡಿಗಳು. ನಾವು ಮೂರು ಮಂದಿ ಎಷ್ಟು ಬಾಡಿಗಳು. ಸಾಕಾತ್ರಿ ಜೀವನ ಅಂತೀನಿ. ಅಲ್ಲ, ಎಲ್ಲಿ ತನ ಹುಡುಕಾಡಿದ್ರು ನಮಗೆ ಒಂದು ಎಲ್ಲಿ ಊರ ತನವಲ್ವು. ಈ ಊರಿಗೆ ಬಂದೇವಿ. ಈಗ ಅಕ್ಕ ಸಾಲಿಗಾರಿ ಕೆಲಸ ನಮಗೆ ಕೊಟ್ಟಾರ, ಇದ್ದ ಬಂಗಾರ ಹಿಂದಿಟ್ಟೇವಿ. ಏನಾರ ಒಂದು ಜಾತ್ರೆ ಎಲ್ಲಾರ ಅಂಗಡಿ ಹಾಕಬೇಕಂತ ಅಂಗಡಿ ಹುಡುಕಾಡಕತ್ತೇವಿ. ಎಲ್ಲಿ ಒಂದು ಜಾಗನೇ ಸಿಗವಲ್ಲ. ಏನಾರ ಸಿಕ್ಕ್ರ ಇದೇ ಜಾತ್ರೆಯಾಗ ಚಂದಾಗಿ ವ್ಯಾಪಾರ ಮಾಡಿ ಕೆಸಿಂದ ಸುಂದರವಾದ ಹುಡುಗಿ ನೋಡಿ ಕೆಸಿಂದ ಚಂದಾಗಿ ಬಾಳೆ ಮಾಡ್ಬೇಕಂತ ವಿಚಾರ ಮಾಡಕತ್ತೀನಿ. ನೋಡೋಣ ಯಾವ ಹುಡುಗಿ ಸಿಗ್ತಾಳೋ, ಯಾರು ಅಂಟಿ ಸಿಗ್ತಾರೋ. ಸಿಕ್ಕಾರು ಕೂಡ ಜೀವನ ಮಾಡಿ ಆರಾಮಿದ್ರ ಜೀವನನ ಅಷ್ಟೇ. ಮತ್ತೆ ಯಾದಿ ಮ್ಯಾಗ ಸ್ಯಾದಿ ತುಡುಗಿನ ಮಾಡ್ಯಾರ ಮದ್ವೆ, ಯಾದಿ ಮ್ಯಾಗ ಸ್ಯಾದಿ ತುಡುಗಿನ ಮಾಡ್ಯಾರ ಮದ್ವೆ. ಎಡಗಾಲ ಎಡ್ಡ ಹಾಡಿ ನನ್ನ ಎದ್ಮೇಲ ಎದ್ ಜೋಡಿ ಮಾಡೆ ಮಾಡು ಗಾದಿಯ ಮೇಲ. ಎಡಗಾಲ ಎಡ್ಡ ಹಾಡಿ ನನ್ನ ಎದ್ಮೇಲ ಎದ್ ಜೋಡಿ ಮಾಡೆ ಮಾಡು ಗಾದಿಯ ಮೇಲ. ಯಾದಿ ಮ್ಯಾಗ ಸ್ಯಾದಿ ತುಡುಗಿನ ಮಾಡ್ಯಾರ ಮದ್ವೆ, ಯಾದಿ ಮ್ಯಾಗ ಸ್ಯಾದಿ ತುಡುಗಿನ ಮಾಡ್ಯಾರ ಮದ್ವೆ. ಎಡಗಾಲ ಎಡ್ಡ ಹಾಡಿ ನನ್ನ ಎದ್ಮೇಲ ಎದ್ ಜೋಡಿ ಮಾಡೆ ಮಾಡು ಗಾದಿಯ ಮೇಲ. ಹೇಗಿದ್ದಿ? ನಿನ್ನ ಮಾರಿ ನೋಡಂಗ ಹೌದು, ಆಗೈತಿ ಜೀವನ ಅನ್ಸಂಗಿಲ್ಲ, ಜಗ್ಗಾಗ್ತೈತಿ. ಜೀವನ ಅನ್ಸಂಗಿಲ್ಲ. ನಿನ್ನ ಮಾರಿ ನೋಡಂಗ ಆಹಾ, ಆಗೈತಿ. ಈ ಹುಡುಗಿ ಎಲ್ಲಿ ಸಿಗತಿ ಸ್ಟೇಜ್ ಮೇಲೆ ನೋಡಿ ಮಾತಾಡೋದೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ನೋಡಿ ಮಾತಾಡೋದೈತಿ. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಲವ್ ಆತು, ನಿಮ್ಗೆ ಯಾರು ಲವರ್ ಇಲ್ಲನ್ರಿ? ಲಪಡ ಆತು, ಇನ್ನೊಂದ್ ಸ್ವಲ್ಪ ಎತ್ತು. ಮನ್ನೆ ಯಾವ್ದ ಮದುವೆ ಆತು. ಕಾಲೆತ್ ನೋಡೋನು, ಕಾಲೆತ್ ನೋಡೋನು. ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿದ್ದ. ಲವ್ ಆತು, ಲಪಡ ಆತು, ಮನ್ನೆ ಯಾವ್ದ ಮದುವೆ ಆತು. ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿದ್ದ. ನಾ ಇಲ್ಲಿ ನೀ ಅಲ್ಲಿ ಬರಬಹುದಾದ ಮನದಲ್ಲಿ, ನಾವಾಡಿದ ಜಾಗ ಆತ ಈ ಕಾಲಿ. ಲವ್ ಆತ, ಲಪಡಾತ, ಮನ್ನಿಯಾದ ಮದುವೆ ಆತ. ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿದ್ದ. ಲವ್ವಾತೋ ಲಪುಡಾತೋ ನನ್ನ ಮರ್ತ ನೀ ಎಲ್ಲಿದ್ಯ? ತಿರುಳವ್ವ ನಿನ್ನ ಮಾರಿ ನೋಡಿದ್ಯ. ಲಕ್ಷ್ಮಿ
ಕಮನ ಸಂಗ ಬಂತ ಈ ಮಾವನ ಮಾತಿನ ಧ್ವನಿಯ ಎತ್ತೂರನ ಗೆಳೆಯ ನಾನಿನ ಪ್ರಿಯ ಆಗಿನ ಯಾವತ್ತ ಬರ್ತಿ ಅಂತ ದಾರಿ ಕಾಲಿದ್ದ ಹುಡುಗ ಯಾವತ್ತ ಬರ್ತಿ ಅಂತ ದಾರಿ ಕಾಲಿದ್ದ ನಡುವೂರಾಗ ಭರತನ ಬೆನ್ನತ್ತಿ ಮಂಡ್ಯಾಗ ಹೇಳತನ ಕೈ ಎತ್ತಿ ಒಂದ್ ಸಲ ನೋಡ್ರಿ ಸಾಕ ನಿನ್ನ ಸೈಜ್ 34 ಮನಸರೆ ಮಾಡೇನೋ ಪ್ರೀತಿ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸೇರಿಪ್ಪ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗೆ ನಿಂತೈತಿ ನಡುವೂರಾಗ ನನ್ನ ನಿನ್ನ ಸುದ್ದಿ ಪ್ರೀತಿಯಾಗೈತಿಲ್ಲಿ ಹೇಳು ಹಳ್ಳಿಗೆಂದು ಹೇಳು ಹಳ್ಳಿಗೆಂದು ಹೊಳ್ಳಿ ಬರತಿ ಹೇಳು ಹಳ್ಳಿಗೆ ನನ್ನ ಮರು ಜಾಗಣಿ ನನ್ನ ನಿನ್ನ ಜೋಡಿ ಸುದ್ದಿ ಆಗೈತೀಗ ಊರ ತುಂಬಲ್ಲ ನಮ್ದೇ ಹವಾ ಊರ ತುಂಬಲ್ಲ ನಮ್ದೇ ಹವಾ ಮರತಂಗ ಹೊಂಟಿ ಹೇಳ ಊರ ತುಂಬಲ್ಲ ನಮ್ದೇ ಹವಾ ಊರ ತುಂಬಲ್ಲ ನಮ್ದೇ ಹವಾ ಚುನುಮರಿಯನ್ನು ಚುನುಮರಿಯನ್ನು ಚುನ್ಮರಿ ನಿಮ್ಮ ಹೆಣ್ಮರಿ ನಿಮ್ಮ ಬಾಪ್ ಹೊಂತ ಮರಿ ಅಕ್ಕ ಪಂಚಮಿ ಜೋಕಲಿ ಆಡೋನು ಜೋಡಿಲಿ ಮಾವ ನಿಲ್ಲದೆ ಏಕದ್ರು ಸಾಕಂದ್ರು ಬೇಡ ಬೇಡ ಮಾವ ನನ್ನ ಹೊಳ್ಳಿ ನನ್ನ ಸಾಬೇಕಲ್ಲ ಬೇಡ ಬೇಡ ಮಾವ ನನ್ನ ಹೊಳ್ಳಿ ನನ್ನ ಸಾಬೇಕಲ್ಲ ಪಂಚಮಿ ಜೋಕಲಿ ಆಡೋನು ಜೋಡಿಲಿ ಮಾವ ಇಲ್ಲದೆ ಏಕದ್ರು ಸಾಕಂದ್ರು ಬೇಡ ಬೇಡ ಮಾವ ನನ್ನ ಹೊಳ್ಳಿ ನನ್ನ ಸಾಬೇಕಲ್ಲ ಬೇಡ ಬೇಡ ಮಾವ ನನ್ನ ಹೊಳ್ಳಿ ನನ್ನ ಸಾಬೇಕಲ್ಲ ಹೂವಿನ ಪ್ರಕಾರ ಗುಲಾಬಿ ಜಂಪರ ಹೂವಿನ ಪ್ರಕಾರ ಗುಲಾಬಿ ಜಂಪರ ಅಕ್ಕಿ ಮುತ್ತಿನ ಹಾರ ಅಗಸ್ಯಾಗ ನೀ ಬಂದ್ರ ಎಲ್ಲಾರ್ದು ಹೋತ ನಿನ್ನ ಮ್ಯಾಗ ನಗರ ಓಡಿದವ್ರ ಬಾಯಾಗ ನೀರ ಏನ ನಿನ್ನ ಪಿಗರ ಹೂವಿನ ಪ್ರಕಾರ ಗುಲಾಬಿ ಜಂಪರ ನೀ ಅನ್ನಬೇಡ ಸುಕುಮಾರ ಮಲ್ಲಗಣ್ಣ ಬಹದೂರ ತಿಳಿದಾಟ ನನ್ನ ಹಗುರ ತಿರುಸ ಬಳನ ಮುರಳೀರ ನಿರ ಹತ್ತಿದು ಏನ ನಿನಗ ಕತ್ತಿ ನನಗ ಅರೆ ಬಂದೈತಿ ಬಳ ನಿನಗ
ಮಾಪ ಅಗತ್ಯ ಮೊದಲಿಗೆ ಚಂದಿಯನಪ್ಪ ಬಾಕಿ ನಿನ್ನ ತುರುಬ ಹೂವಿನ ಪ್ರಕಾರ ಗುಲಾಬಿ ಚಂಪರ ಹೂವಿನ ಪ್ರಕಾರ ಗುಲಾಬಿ ಜಂಪರ ಹರದೈತಿ ಪ್ಯಾಂಟ ನೀಯದಿಯ ತೊಂಟ ತಿನ್ನ ಸಾಕ ಗೊತ್ತಕ ಕರ್ದಂತ ಬಿಟ್ಟಿದಿ ದಾಡಿ ಹಿಡಿಸಿದಿ ರಾಡಿ ಎಣ ಚಂದ ನಿನ್ನ ಬಾಡಿ ಹರದೈತಿ ಪ್ಯಾಂಟ ನೀಯದಿಯ ತೊಂಟ ತಿನ್ನ ಸಾಕ ಗೊತ್ತಕ ಕರ್ದಂತ ಬಿಟ್ಟಿದಿ ದಾಡಿ ಹಿಡಿಸಿದಿ ರಾಡಿ ಎಣ ಚಂದ ನಿನ್ನ ಬಾಡಿ ಕಟ್ಟು ಬಿಟ್ಟು ಬಾಲೆಯಂಗ ನಿನ್ನ ಮೈಯ ಮಾಟ ಹಾಕಬೇಕ ಹುಡುಗಿ ತಲೆ ಮ್ಯಾಲ ಹಿಪ್ಪಿ ಕಟ್ಟ ಕಟ್ಟು ಬಿಟ್ಟು ಬಾಲೆಯಂಗ ನಿನ್ನ ಮೈಯ ಮಾಟ ಯಾಕಬೇಕ ಹುಡುಗಿ ತಲೆ ಮ್ಯಾಲ ಹಿಪ್ಪಿ ಕಟ್ಟ ಗಣಸರಿಗಿಂತ ಕಡಿಮೆನಂತ ಹಾಕಿ ಜನ್ಸ ಪ್ಯಾಂಟ್ ಗಣಸರಿಗಿಂತ ಕಡಿಮೆನಂತ ಹಾಕಿ ಜನ್ಸ ಪ್ಯಾಂಟ್ ಒಂದಿಗೆ ಬಂದ್ರ ತ್ರಾಸ ಆಗಿ ಪಟ್ಟಿಯ ಗೋಳಾಟ ಹುಚ್ಚರಂಗ ಹುಡುಗಿ ಪ್ಯಾಸನ್ ಅರಿವಿ ಆತಕ ಹುಚ್ಚರಂಗ ಹುಡುಗಿ ಪ್ಯಾಸನ್ ಅರಿವಿ ಆತಕ ಗಚ್ಚಿ ಬಂದ ಮಳ್ಳ ಹುಡುಗನು ಹೊತ್ತ ಹಿಡ್ಸಕ ಹುಚ್ಚರಂಗ ಹುಡುಗಿ ಪ್ಯಾಸನ್ ಅರಿವಿ ಆತಕ ಹುಡುಗಿಯರಂದ್ರೆ ಡೇಂಜರ್ ಅಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿಗೆ ಬೆರಗಾಗೋದೆ ಬೆಪ್ಪರಾಗ್ತೀಯಪ್ಪ ಹುಡುಗಿಯರಂದ್ರೆ ಡೇಂಜರ್ ಅಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿಗೆ ಬೆರಗಾಗೋದೆ ಬೆಪ್ಪರಾಗ್ತೀಯಪ್ಪ ಇನ್ನೊಂದ್ ಸ್ವಲ್ಪ ಎತ್ತ ನಿಮ್ಗೆ ಯಾರು ಲವರ್ ಇಲ್ಲನ್ರಿ ಹಣ್ಣು ಬೇಕೇನ್ರಿ ಹಾ ಗೊತ್ತಾಗ ಸಿಗ್ನಲ್ ಮ್ಯಾಗ ಗೊತ್ತಕ್ಕ ನಮ್ಮ ಹಣ್ಣು ಬೇಕೇನ್ರಿ ಹಣ್ಣು ಅರಶಕ್ತಿ ಪುಣ್ಯ ಶಕ್ತಿ ಯಾರಿಗೆ ಬೇಕು ಬಾಳಿಕಾಯಿ ಬಡ ಬಡ ಬರ್ರಿ ಸೇಬುಕಾಯಿ ನಿಂಬಿಕಾಯಿ ಚಟ 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 ಕೊಟ್ಟು ಬಿಡ್ತೀನಿ ಈ ನಮನೆ ಪಟ ಪಟ ಹೋದ್ರಕೋತ ಮಾತಾಡಿದ್ರೆ ನೀ ವ್ಯಾಪಾರ ಹೆಂಗ ಆಗಬೇಕು ಮತ್ತೆ ಕರಿಬೇಕ್ರಿ ಯಜಮಾನ್ರ ಯಜಮಾನ್ರ ತೆಂಗಿನ ಭಯ ಆಗ ಅಂತ ದೊಡ್ಡ ಮಾತಾಡ್ಬೇಡ ಮಾರಾಯ ಮತ್ ಪರಿಚಯ ಇಲ್ಲವ್ನ ಹೆಂಗ್ ಕರಿಬೇಕು ಸ್ವಲ್ಪ ಅದ್ರಾಗ ವಿನಯದಿಂದ ಸಾವಕಾಶ ಪ್ರೀತಿಯಿಂದ ಹಣ್ಣು ಇಂಥವು ತಂದೇವಿ ವ್ಯಾಪಾರ ಎಲ್ಲಿ ಮಾಡಿದ್ರೆ ಚಂದ ಆಕೈತಿ ಅಂತ ನೀವು ಕೇಳಿದ್ರೆ ಹಂಗ? ಅದಕ್ಕೆ ನಾವು ಬರೋಬ್ಬರಿ ಹೇಳ್ತೇವು ಹೇಳ ಹೇಳ ರೀ ಅಣ್ಣ ರೀ ಅಣ್ಣ ರೀ ಒಟ್ಟನೇ ಬೇಕೇನ್ರಿ ಹಣ್ಣು ಅಣ್ಣ ಅಂದಿ ನನಗೆ ಒಟ್ಟ ಕೂಳ ಹೋಗುದಿಲ್ಲ ಒಟ್ಟ ಅನ್ನ ಅನ್ಬೇಡ ಆಯ್ತು ನಾ ಬಿಡಿ ಬೇಕಾದ ಕರಿ ಆದ್ರೆ ಒಟ್ಟ ಅಂತ ಅನ್ನಕ್ ಕರೀಲ್ಯಾ? ಎಲ್ಲಾರು ಅನ್ನ ಅಂದ್ರೆ ನಮ್ಮಂತರ ಪರಿಸ್ಥಿತಿ ಎಲ್ಲಿ ಹೋಗ್ಬೇಕು ಕರೀಲ್ಯಾ? ಇವತ್ತ ಈ ಜಾತ್ರೆ ಆಗಿ ಯಾರನ್ನ ಒಂದು ನೋಡಿಸಿ ಚಂದ ಲಗ್ನ ಆಗಿ ಬಾಳೆ ಮಾಡ್ಬೇಕಂತ ನಾವು ಬಂದ್ವಿ ಬಂದಾಗಿ ನೀವು ಒಮ್ಮೆ ಅಣ್ಣ ಅಂದ್ಬಿಟ್ರೆ ನಮ್ಮ ಗತಿ ಹಂಗ ವಿಚಾರ ಮಾಡ್ಬೇಡ್ರಿ ಈಗ ಕರಿತೇನೆ ಮಾಮಾ ಮಾಮಾರಿ ಕಾಲು ಬಂದಂಗ ಕಾಣ್ತೈತಿ ಮಾಮಾರಿ ಕೂತ ಮಂದಿ ಸುಮಾರು ಹತ್ತಾಕ್ ಹೋಗ್ಬೇಡ ಅಲ್ಲ ಹಣ್ಣು ಬೇಕೇನ್ರಿ ಕೂತ ಮಂದಿ ಸುಮಾರು ಏನಿದ್ರು ಅಟ್ಟ ಅಟ್ಟ ಕೈಯ ಬಾಯಿ ಸೊನ್ನೆ ಅಟ್ಟ ಮಾತಾಡೋದು ಅಯ್ಯೋ ಶೈರಾಬಾರು ನನ್ನ ಹೊಯ್ಕೊಳಂಗ ಆಗತೈತಿ ಎಲ್ಲಿ ಹೇಳ್ಕೊಳ್ಳಿ ಹೋಗ್ಬಾರ ನಂದು ಹೇಳ್ಕೊಳಕ್ ತಡಿ ಒಂದಿಟ್ಟು ಬರೇ ಸೊನ್ನೆ ಮ್ಯಾಗ ಈಗ ಏನ ಹಿಂಗೆ ಮಾತಾಡಿದ್ರೆ ಯಾವ್ದು ಬಾಯಿ ಮಾಡಂಗಿಲ್ಲ ಹೋಲ್ ಬಿಡು ಸಂಘ ಹಾ ಏನಾರ ಮಾಡು ಸುಮ್ಮನೆ ಯಾಕ ಇಲ್ಲಿ ಬಂದಿದ್ದು ಇಲ್ಲಿ ಓಪನ್ ಆಗಿ ಹೇಳ್ತಾನೆ ನನಗೆ ಏನ್ ಬೇಕು ನಿನ್ನ ನೋಡಿದ್ರೆ ನಾನು ನೋಡಿದ್ರೆ ಲಗ್ನ ಆಗಬೇಕಂತ ಮನಸ್ಸಾಗೈತಿ ಇನ್ನು ನಿನ್ನ ವಿಚಾರ ಹೆಂಗೈತನೋ ದಡ ದಡ ಹೇಳ ನಿಮ್ಮ ಹತ್ರ ಅಲ್ಲ ನಮ್ಮ ಹತ್ರದ ಹೋಯ್ತನ ಅದು ಯಾವುದು ನಮ್ಮ ಹತ್ರ ಇದ್ರೆ ಕೊಡೋದು ಏನು ಕೊಡೋದು ತಗೊಳ್ಳೋದು ಇರುದಲ್ಲ ನನ್ನ ಹತ್ರ ಏನೈತಿ ಕೇಳಿದ್ರೆ ಕೊಡ್ತೀನಿ ಏನ್ ನಿನ್ನ ಹತ್ರ ಅವ ಗುಂಡನು ಮೆತ್ತನು ಇದ್ರೆ ಕೊಡು ಗೊಂಡ ಅನ್ನೋದಾವ ಮೆತ್ತ ನನ್ನ ಕಡೆ ಇಲ್ಲ ಇಲ್ಲ ಮೆತ್ತನೂ ಇಲ್ಲ ಏನಾಗೋದಿಲ್ಲ ಬಂದ ಜಾತ್ರೆ ಬೇಕಾದಂತ ಬಿರ್ಸಿರ್ಲಿ ಅವು ಮಾವಿನಕಾಯಿ ಅವನವನು ಹೆಚ್ಚಿಕ್ಕೆ ಶೇಖರಣೆ ಮಾಡ್ತೇವೆ ಬೇಕಾದಂತ ಬಿರ್ಸಿರ್ಲಿ ತಂದು ಕೊಡಿ ಕೈಯಾಗ ಶೇಖರಣೆ ಮಾಡಿ ಆಗಲೇ ಹೋಳಿಗೆ ಹೆಂಗೆ ಕೊಟ್ಟಿನಿ ಕಂಗ ಮಾಡ್ಕೊಂತಿತ್ತಿ ಅದನ್ನು ಹೇಳಿದೆ ಇಲ್ಲಿ ಬಂದ ಮತ್ತೆ ಏನ್ ಮಾಡಿ ಅಲ್ಲೇ ಅಲ್ಲೇ ಮರ್ಯಾದಿಂದ ಇರ್ತೈತಿ ಅದು ಇಲ್ಲ. ಮೂರು ಬಂದ ಕಳೆಯವ ನೀನು ನೀವು ಭಾಳ ಬಿರ್ಸಂದಿಲ್ಲ ಅದಕ್ಕೆ ನೀ ಹೋಗ್ಲಿ ಬಿಡ್ರಿ ಅದನ್ನ ನಿಂಗೆ ಇರ್ತೀನಿ ಹೆಂಗ ಬೇಕಾದಂಗೆ ಹೆಚ್ಚಿಗೆ ತಿನ್ನ ಅಂದಂಗ ನಿಮ್ಮ ಹೆಸರೇನು ನಮ್ಮ- ಯಾವ ಊರು ಏನ್ ಕೆಲಸ ಮಾಡ್ತೀರಿ ನಮ್ಮ ಹೆಸರ ಊರ್ ಬಿಟ್ಟು ಬಂದವ್ರಿ ಊರು ಬಿಟ್ಟು ಬಂದಾವ ಊರು ಬಿಟ್ಟು ಬಂದವ್ರು ನಮ್ಮ ಹೆಸರ ಊರು ಬಿಟ್ಟು ಬಂದವ್ರು ಇದ್ಯಾಂತದ್ರಿ ಊರು ಬಿಟ್ಟು ಬಂದಾವ ಹೌದು ನಮ್ಮ ಹೆಸರ ಊರು ಬಿಟ್ಟು ಬಂದವ್ರು
ಊರು ಬಿಟ್ಟು ಬಂದವ ಹೌದು. ಮತ್ತೆ ಹಂಗ ಕೇಳಿದ್ರ ಬಂದು ಚುಚ್ಚಾವ ಕೇಳಿದ್ರೆ ನೀವು ಎಲ್ಲಿ ಚುಚ್ಚತ್ತ ಅಲ್ಲಿ ಚುಚ್ತೀನಿ. ನನ್ನ ಕೆಲಸ ಏನೈತೆ, ನಮ್ಮ ಪತ್ತಾರ ಕೆಲಸ ಏನೈತಿ, ಚುಚ್ಚು ಅಡ್ಡದಾಗ. ಅಂದ್ರ ಏನು ಅಕ್ಕಿ ಸಾಲ ಅಂಗಡಿ ಅಕ್ಕನ ಬಂಗಾರ ಬಿಡದವ ಅಂದ್ರ ನೀವ ಏನ್ರಿ ನೀವು ಎಲ್ಲ ತಪ್ಪು ತಿಳ್ಕೊಂಡಿರಿ. ನಾವು ಏನೋ ಚುಚ್ಚಿ ಏನೋ ಬಂಗಾರ ಅಕ್ಕನ ಬಂಗಾರ ಕದ್ರು ನಮ್ಮ ಹೆಂಡ್ರ ಮಕ್ಕಳ ಸಲಹೆ ನಿಮ್ಮ ಸಲಹೆಗೆ ಕದ್ದು ನಾವು ಮತ್ತೊಂದು ನಮ್ಮದ್ರ ಜೀವನ. ಆಯ್ತು ಬಿಡ್ರಿ, ಎಲ್ಲಿ ಬೇಕಾದ ನಡೀತೀನಿ. ನಡುವಿನ ಮನಿ ಅಂದ್ರಲ್ಲ, ನಡುವಿಂದಕ್ಕ ಸಂಧಿ ಅಂದ್ರೆ ಏನು? ಅದು ನಡುವಿಂದ್ರಾಗ ಚುಚ್ಚಬೇಕಾದ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರಾಗ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಮೊದಲ ಇಲ್ಲಿ ಚುಚ್ಚಿಸ್ಕೊಂಡಿರ್ತೀರಿ, ಮ್ಯಾಗ ಇಲ್ಲಿ ಬುಗುಡಿ ಚುಚ್ಚಿಸ್ಕೊಂಡಿರ್ತೀರಿ, ನಡು ಒಂದು ಪಳಿ ಬಿಟ್ಟಿರ್ತಿರಲ್ಲ, ಅಲ್ಲೇ ನಾವು ಚುಚ್ಚವ್ರ. ಹೋಗ್ರಿ, ನಾ ಎಲ್ಲ ಮಾಡಿಸ್ಕೊಂಡು ಚುಚ್ಚಿಸ್ಕೊಂಡು ಬಿಟ್ಟೀನಿ. ಪಪ್ಪನ ಕೊಂದಿಲ್ಲ, ಎಲ್ಲೆಲ್ಲಿ ಚುಚ್ಚಿಸ್ಕೊಂಡಿವನಿ? ಅದ ಇಲ್ರಿ. ಇಲ್ರಿ ಅವನವನ ಕಡಿಕೆ ಎಲ್ಲಾರ ಇರ್ತದ, ಎಲ್ಲಾರ ಚುಸ್ತಾನ ಕಡಿಕೆ ಎಲ್ಲಿ ಬಿಟ್ರೆ ನಾವು ಒತ್ತಡೆ ಚುಚ್ಚವನ. ನಾ ಚುಚ್ಕೊಂದಿನ್ರಿ, ನೀವು ಚುಚ್ಚುದ್ ಬ್ಯಾಡ್ರಿ. ನಿಮ್ದು ಎಲ್ಲೈತ್ಲ ನಿಮ್ದು ಅಲ್ಲೇ ಇಟ್ಕೋರಿ. ನನ್ನ ಹತ್ರ ಯಾಕ ಮಾಮ ಬಂದಾನ ತಡ್ಕೋ. ಏಯ್ ಯಾಕೆ ಏನ್ ಬಾಳ್ ಮಾತಾಡಕ್ತಿಲ್ಲ? ಮುರದ ಕೈಯಾಗ ಕೊಟ್ಟ ಕೈಲಾಸ ಕಂಡಿನ ಮಗನ ಹುಷಾರ. ಅಯ್ಯಪ್ಪ, ಎಲ್ಲಾರು ಮುರಿದು ಕೈಯಾಗ ಕೊಟ್ರೆ ಮುಂದೆ ಬಾಳೆ ಹೆಂಗ ಯವ್ವ? ಒಂದು ಈಟರ ಬಾಳ್ಯಾಕರ ಇಟ್ಕೋರಿ. ಮತ್ ಯಾಕೋ ಏನಾಗ್ತೈತಿ ನಿನ್ ಜೀವ? ಬಾಳೆಕಾಯಿ ಗೊನಿ, ಬಾಳೆಕಾಯಿ ಗೊನಿ. ಏನು ಬಾಳೆಕಾಯಿ ಗೊನಿ? ನೀನಂದಿಲ್ಲ ಕೈ ಮುರಿದು ಕೈಯಾಗ ಕೊಡ್ತೀನಿ ಬಾಳೆಕಾಯಿ ತಿರುಗಿಸಂದ. ಕೈ ಮುರಿದು ಕೈಯಾಗ ಕೊಡ್ತೀನಿ ಅನ್ನೋದ ಬೇರೆ, ಕೈ ಮುರಿದ ಕೈಲಾಸ ಸೇರು ಅಂತಾರ. ಅದಕ್ಕ ಬಸವಣ್ಣವ್ರ ಮಾತು ಹೇಳ್ಯಾರ, ಗೊತ್ತೈತಿಲ್ಲ ನಿನಗ? ಕಾಯಕವೇ ಕೈಲಾಸ ಅಂತ. ಹೆಣ್ಣು ಮಕ್ಕಳೊಳಗೆ ಯಾವ್ದಕ್ಕೂ ಬಿಡಂಗಿಲ್ಲ, ಎಲ್ಲಾ ಮುಂದೆ ನಾವ ಇರ್ತೀವ. ಎಲ್ಲ ಮುಂದೆ ನೀವ ಯವ್ವ. ರೊಕ್ಕ ತಗೊಳ್ಳೋರು ನೀವ, ಬಸ್ ಪ್ರಿಯನು ನಿಮ್ದ, ಎಲ್ಲ ನಮ್ದು. ಏನು ಇಲ್ಲ ಇಲ್ಲ ನಮ್ದು ಬಾಳೆನ ನೋಡ್ ಮಾಡಿಟ್ಟಾನ ಗೌರ್ಮೆಂಟ್. ಎಲ್ಲ ನೀವ್ ಹೇಳ್ದಂಗ ನಾವು ಕೇಳ್ದಾಗೈತವ. ಆದ್ರೂ ಒಂದು ಬಿಟ್ಟದಿವಲ್ಲ ನಿಮಗ. ಏನ್ ಬಿಟ್ರಿ ಅವ? ಕಪ್ಪು ತರ್ತೀನಿ ಅಂತ ಕಪ್ಪ ಗೆಲ್ಲಕ್ಕಾಗ್ಲಿಲ್ಲ ನಿಮಗ. ಏನ್ ಕಪ್ಪು ಗೆಲ್ಲಬೇಕು ನಾವು? ಆದ್ರ ಕಪ್ಪು ಗೆಲ್ಲದ ಮಾತ್ರ ನಾವ್ ಹೆಣ್ಣು ಮಕ್ಕಳ ತಿಳ್ಕೊ. ಇದನ್ನ ಯಾವತ್ತಿವ್ರು RCB ವರ್ಷ ಹಿಂಗ ಕೂತ್ರಿ ನೀವು. ಯಾವತ್ತಿವ್ರು ನಮ್ಮ RCB ಕಪ್ ನಮ್ದ. ಆದ್ರೆ ನಿಮ್ಮನ್ನ ಮುಂದೆ ಬಿಟ್ಟು ತಿಳ್ಕೊಳಕ್ ಹೋಗ್ಬೇಡ್ರಿ, ಹಿಂದದಕ್ಕೆ ಸಪೋರ್ಟ್ ಕೊಡ. ನಿಮ್ದು ಏನ ಅದೇ ಹೇಳಿದ್ರಲ್ಲ, ನೀವು ಅದೇ ಹೇಳಿದ್ರಲ್ಲ, ಎಷ್ಟ ಸಾಲಿ ಕಲಿದ್ರು ಮಾತು ಮುಂಚೆ ಮುಸ್ರಿನ ತಿಕ್ಕೋದ್ ನೀವು. ಮನೆಗೆ ದುಡ್ಡು ತಂದ ಹಾಕ ಅದನ್ನ ಕಪ್ಪ ಮೊದಲು ತಂದವ್ರ ಏನು ಅರಿವಿ ಕಳೆದ ಬಾ. ಈಗೇನೋ ನಿನ್ನ ಮದುವೆ ನೋಡ, ನಿನ್ನ ಮನಸ್ಸು ಹೆಂಗ್ ಬರ್ತೈತಿ ನೋಡ್ರಿ. ನನಗೊಂದ್ ಸ್ವಲ್ಪ ಟೈಮ್ ಕೊಡ್ರಿ, ಸಮಯ ಕೊಡ್ರಿ, ವಿಚಾರ ಮಾಡಿ ನಾನು ಹೇಳ್ತೀನಿ. ಮದುವೆ ವಿಚಾರ ಮಾಡಿ ಆಮೇಲೆ ಹೇಳಕತ್ತ. ಟೈಮ್ ಭಾಳ ಐತಿ. ಅಲ್ಲಿ ತನ ಏನಾರ ಒಂದು ಸಿಂಹದ ಬೆಲ್ಲ 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 ಇಲ್ಲೇ ಬೆಲ್ಲ ಅಂಗಡಿಯಾಗ ಸಿಗ್ತೈತಿ, ಹೋಗ್ರಲ್ಲ. ಕಿರಾಣಿ ಅಂಗಡಿಯಾನ ಬೆಲ್ಲ ಅಲ್ಲ, ನಿನ್ನ ತುಟಿಯಿಂದ ಈ ಕೆನ್ನೆಗೆ ಬರುವಂತ ಮುತ್ತಿನ ಬೆಲ್ಲ. ಚೀ ಹೋಗಪ್ಪ, ಅದೆಲ್ಲ ಮದುವೆ ಆದ್ಮೇಲೆ ಬೆಲ್ಲ. ಮದುವೆ ಆದ್ಮೇಲೆ ಆದ್ರ ಆಮೇಲೆ ಮತ್ತೇನಾರ ಅನ್ಕತ್ತನ ಒಂದು ಕವಲಿ ಹಿಂಗಂದ್ಯಾ? ಮತ್ತೆ ತಡ ಮಾಡ್ತೀನಿ. ನೀನ್ ಹೊಡಕ್ ರೆಡಿ ಎಂದಿಂದ ನಾನು ಹೊಡಸ್ಕೊಳಕ್ ರೆಡಿ. ಜರ್ಸು 20 ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ ಕೊಡ್ತನ ಹೂವನ್ನ ಆನಿ ಬಂತು ದಾನಿ ಆಟ ಆಡಿದ ಮ್ಯಾಗ ಬೇಕಾದ ನೀ ತಿನ್ನ. ನೀ ಯಾವ್ರಕ್ಯವ? ನಾ ಸಿರೋದಕ್ಕಿಪ್ಪ. ನಿನ್ನ ಹೆಸರ? ಲಸ್ಮವ್ವ. ಏಟ್ ಮಾಡಿ ಪೇಮೆಂಟ್? ಬಾಳ ಐತಿ, ಇಲ್ಲಿದೆ ಜಾಸ್ತಿ ಇಲ್ಲ. ದುಡ್ಡ್ಯಾರ ನಿಮ್ಮ ಅಪ್ಪ ಕೊಡ್ತಾನ, ಬೆಳಗ್ಗೆ ನೀನೇ ಕೊಡ್ತಿ ಸಸ್ತಾದಾಗ. ಟ್ವೆಂಟಿ ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ 20 ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ ಕೊಡ್ತನ ಹೂವನ್ನ ಆನಿ ಬಂತು ದಾನಿ ಆಟ ಆಡಿದ ಮ್ಯಾಗ ಬೇಕಾದ ನೀ ತಿನ್ನ. ಆನಿ ಬಂತು ದಾನಿ ಆಟ ಆಡಿದ ಮ್ಯಾಗ ಬೇಕಾದ ನೀ ತಿನ್ನ. 20 ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ ಕೊಡ್ತನ ಹೂವನ್ನ ಆನಿ ಬಂತು ದಾನಿ ಆಟ ಆಡಿದ ಮ್ಯಾಗ ಬೇಕಾದ ನೀ ತಿನ್ನ.
ಬೇಕಂತ ದಿವಸ ತಂದ ಕೊಡತನ ಸುತ್ತ ಹಳ್ಳಾಗ ಜಾತ್ರಿ ನಡೆದರ ಕರ್ಕೊಂಡ ಹೊತ್ತನ ಅಂತಯ್ಯ ಹಿಡಿದ ಗಾಳಿಯ ಹಂಗ ನಿನ್ನ ಸಾಕತನ ಬೇಕಾದ ಬೇಡ ಬಾಯಾಗ ಬರುತ್ತಾನ ಕೈಯಾಗ ಇಡತನ ಒಮ್ಮೆ ಬಿಟ್ಟ ಸಿರಿ ಮತ್ತೆ ಮಾಡಬೇಡ ಮುಂಜಾನೆ ಮಾಡಿದ ಅಡಿಗೆ ಮಧ್ಯಾಹ್ನ ತಿನ್ಬೇಡ 2020 ಬಿಸಿಗಿಟ್ಟೆ ಡೈಲಿ ಚಾಕಲೇಟ ಕೊಡ್ತನ ಹೂವನ್ನ ಆಣಿ ಬಂದು ತಾನಿ ಆಟ ಆಡಿದ ಮ್ಯಾಗ ಬೇಕಾದ ನೀನ ಮತ್ತೇನು ಸಂಗು ಬಾಯ್ ಬಾಯ್ See you. ಪಟ್ನ ಬಾರ ಬರ್ತೀನಿ ಹೊಳ್ಳಿ ಹನುಮಂತ್ ಸಿರೋಳ್ ಪೊಲೀಸ್ ಇಲಾಖೆಯವರು ಇವರು ಕೂಡ 201 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ 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 ಕಾಯನ್ನು ನಿಮ್ಮ ಗೂಗಿ ಬಂದರಿ ಮಾಮನ ಬುಲೆಟ್ ಗಾಡಿ ಬಂದರಿ ಮಾಮನ ಬುಲೆಟ್ ಗಾಡಿ ಪಡ 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 ಕರೆಂಟ್ ಕಂಬ ಮಾರವ್ರು ಬೈಲ್ ಕಂಬಾರು ಇವ್ರು ಅಗ್ನಿ ಶಾಮುಕ್ರಿಂದ ಬಂದಾರು ಏನ ಸಂಗು ಯಾರು ಜೋಡಿನ ಡಿಂಗ್ ಚಕ್ ನಡೆಸಿದಿಲ್ಲ ಏನು ಆರಾಮೈತ್ಯ ಪಾಡೈತ್ಯ ಬೇಸೈತ್ಯ ಮತ್ತೇನ್ರ ಮುಂದೆ ಹೊಸ ಸಮಾಚಾರ ಯಾಕಪ್ಪ ಸಂಗಿ ಅಂತ ಕರಕತ್ತಿಯಲ್ಲ ನಿನ್ನ ಮಗಳನ್ನ ವಯಸ್ಸಾಕಿದೀನೋ ನಾನು ಅಲ್ಲ ಅತ್ತ ಹಾಗೆ ಬಿಟ್ರ ಹೊಟ್ಟೆ ಮ್ಯಾಗ ಆಟ ಆಡ್ತಾನೆ ನೋಡ್ರಿ ಇದು ಅಲ್ಲ ನನಗ ಅತ್ತಾಗಿದೆ ಬಂದ್ ಸಂಗಿ ಅಂತಿಲ್ಲ ಅಷ್ಟು ಗೊತ್ತಾಗಂಗಿಲ್ಲನ್ರಿ ಸೀತಾಪತಿಯವ್ರೆ ಮೊದ್ಲ ಅದನ್ನ ಇದನ್ನ ಅಂತ ಹೇಳಿ ಸಂಗಿ ಅಂತ ಅತ್ತಾಗಿಂದ ಶುರು ಮಾಡ್ಕೊಂಡ ಬಂದಿಲ್ಲ ನಿನ್ನ ಕಾರ್ಬಾರ ಏನ ನನಗೆ ತಮಾಷೆ ಮಾಡಕತ್ತೀಯನ ನಿನ್ನೆರ ಮುದುಕ ಅಂದಿ ಇವತ್ತರ ಮುದಡಿ ಅಂದಿ ಇಲ್ಲ ಲಗ್ನ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಅನ್ನಂಗ ಮಾಡಿಬಿಟ್ಟಲ್ಲ ಯವ್ವ ಏನ್ ಮಾಡೀನಿ ಏನ್ ಮಾಡ್ನಿ ಏನು ಮಾಡಬೇಡ ಮೊದಲ ನನ್ನ ಮದುವೆ ಮಾಡ್ಕೋ ಅಂದ್ಮ್ಯಾಗ ಏನೋ ಬುಟ್ಟಿಯಾಗಿನ ಹಣ್ಣು ನೋಡ್ತ ಅರೇ ನಾನು ಬುಟ್ಟಿಯಾಗಿನ ಹಣ್ಣು ಬಾಳೆಹಣ್ಣದಾವ್ ಕೊಡ್ಲ್ಯಾ ಬಾಳೆಹಣ್ಣ ನಿಂಬೆ ಹಣ್ಣ ಬೇಕಾ ನಿಂಬೆ ಹಣ್ಣ ಇಂಥ ಚಳಗಾಲದಾಗ ತಂದ್ರೆ ನಮ್ಮಂತ ಮುದುಕೂರು ಒಂದಿಟ್ಟು ಹಿಂಡುದು ಕುಡಿದು ವಯಸ್ಸಿನವ್ರು ಯಾರು ಕುಡಿಯಂಗಿಲ್ಲ ತಂಗಿ ಬುಟ್ಟ್ಯಾಗ ಎಷ್ಟು ತಮ್ಮದವ ತಂಗಿ ಮಿರಿ 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 ಮಿಂಚಾಕತ್ತವಲ್ಲ ತಂಗಿ ಏನಂದೆ ನೋಡ ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ ಪ್ರೀತಿ ಪ್ರೇಮ ಮಾಡಿ ನನ್ನ ತಂಗಿ ಅಂದನಲ್ಲೋ ಪ್ರೀತಿ ಪ್ರೇಮ ಮಾಡಿ ನನ್ನ ತಂಗಿ ಅಂದನಲ್ಲೋ ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ ತಂಗಿ ಅಂದನಲ್ಲೋ ನನ್ನ ಕೊಂದ ಒಗದನಲ್ಲೋ ತಂಗಿ ಅಂದ್ರ ಬಾಳ್ ಬಿರ್ಸಿರ್ತಾವ ಸಮಾಧಾನ ಇನ್ನ ಅಂದಿಲ್ಲ ಅಲ್ಲ ನನ್ನ ತಕ್ಕಿರೋದು ದುಂಡನು ಯಾಕ ನಿಮಗೆ ನೋಡಿದ್ರನ ಬಾಳ ಬಿರ್ಸಬೇಕಾಗ್ಯಾವ ಅಂತ ಐತಿ ನಮ್ಮ ಊರಾಗ ಎಲ್ಲ ಇಲ್ಲಿ ಕೂತಾಲ ಹುಡುಗರು ಇವ್ರು ರೊಟ್ರು ಕೇಳ ಒಟ್ಟ ಬಿರ್ಸನು ಹಿಚಿ ತಿನ್ನು ಚಟ ನನಗೈತ್ಲೆ ಸಂಗಿ ಅಂದ್ರ ಹೆಚ್ಚುಕೋದ್ರ ಬಗ್ಗೆ ಬಾಳ ರೋಡ ಆಗೈತಿ ಅಂದಂಗ ಆತ PhD ಮುಗಿಸಿನ ತಂಗಿ ಇರ್ಲಿ ಸ್ವಲ್ಪ ಲಗ್ನ ಮಾಡ್ಕೊಂಡ್
ಲಗ್ನ ಮಾಡ್ಕೊಂಡು ಮುಂದೆ ಮರಿ ಮಕ್ಕಳ ಒಂದ್ ಸ್ವಲ್ಪ ಅಡಿನಲ್ಲ. ನಾನು ಅದ ಪ್ರಯತ್ನ ನಡೆಸೀನಿ ಈಗ. ಹಂಗ ನಿನಗಿನ ಏನೋ ಗೊತ್ತಿದ್ದಂಗೆ ಕಾಣಂಗಿಲ್ಲ. ಹಳಿ ಎತ್ತ ಹಳದ ಹೂಡಿದ್ರು ಬರ್ತೈತಿ, ಹೊಳೆಯಾಗಿ ಬಿಟ್ರು ಈಸಿ ದಂಡಿಗೆ ಬರ್ತೈತಿ. ಇದೇನೈತ್ಲ ಒಳ್ಳೆ ಕೆಟ್ಟ ಕಾವು ಇದ್ದಾಗ ತಂಪು ಕೊಡ್ತೈತಿ, ಬ್ಯಾಸಿದಿಂದ ಏರ್ ಕಂಡೀಷನ್ ರೂಮ್ ಹಾಕೈತಿ. ಹೋಗ ಹೋಗ ಮದುವೆ ಅಂತ ಮದುವೆ ಮುದೋಡೆ ನಿನ್ನಂತ ಜೋತ್ರ ಹುಟ್ಟು ನಾನು ಯಾಕೆ ಮದುವೆ ಆಗಬೇಕು ಅಂತೀನಿ. ನಾನು ಮದುವೆ ಆಗೋ ಹುಡುಗ ಪ್ಯಾಂಟ ತೊಟ್ಟಿರ್ಬೇಕು. ಪ್ಯಾಂಟ್ ಯಾಕ ಇಲ್ಲಿ 3 ಅದ ತೆಗೆದು ತೋರಿಸ್ಲಿ ಅಣ್ಣ. ಯವ್ವ 3 ಯಾವ ತೆಗೆದು ತೋರಿಸ್? ಯಾವ 3? ವೆಂಕಟರಮಣ ಗೋವಿಂದ ಗೋವಿಂದ. ಹಣಮಪ್ಪ ಸ್ವಲ್ಪ ನಾಳಿಗೆ ನನ್ನ ಜೋಡಿ ಇರಾಗ ಮಾಡಿದರೆ ಹೊಲಕ್ಕೆ ಹೋಗಾಗ ಬರಾಗ ನಿನ್ನ ನಮಸ್ಕಾರ ಮಾಡಿ ಹೋಗ್ತೀನಿಪ್ಪ ತಂದೆ. ಯಾಕೋ 3 ಅಂದಿಲ್ಲ ಅವ ಹೋಗಿ ಬಿಡ. ಅಲ್ಲ ಅಲ್ಲಿ ಹೋಗಿ ಇಲ್ಲಿ ಬಂದ್ರೆ ಬಿಡು ಮಗಳಲ್ಲ. ಮದುವೆ ಅಂತ ಅವಾಗ ಹತ್ತಿದ್ದಲ್ಲ, ನಿನ್ನತಕ್ಕೆ ಏನೈತಿ ಅಂತ ನಾನು ಮದುವೆ ಈಗ ಹೇಳದನ್ನ. ನಮ್ಮಪ್ಪ 18 ಎಕರೆ ನನ್ನ ಹೆಸರಲ್ಲೇ ಬಿಟ್ಟಾನ. 3 ಎಕರೆ ಕೊಡ್ತೀನಿ, 2 ಕಾರ್ ಕೊಡ್ತೀನಿ, 2 ಸೈಕಲ್ ಮೋಟ್ರ್ ಕೊಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ. ಹಾಗಾದ್ರೆ ಅದನ್ನ ಜಗ್ಗಿ ಬಿಟ್ಟು ನೋಡ್ಲಿ. ಜಗ್ಗಾಕೆ ಏನೈತಿವ ತಂಗಿ, ಇಷ್ಟೋ ತಾನ ಸಂಗಿ ಸಂಗಿ ತಂಗಿ ಅಲ್ಲ ಸಂಗಿ. ತಂಗಿ ಅನ್ಬೇಕಳಾಗ ಮ್ಯಾಗ ಮ್ಯಾಗ ತಂಗಿ ಅಂದ ಮನಸ್ಸಿಗೆ ಸಮಾಧಾನ ಹಾಕಿರ್ತೈತಿ. ಮ್ಯಾಗ ಸಂಗಿ ಅನ್ನೋದು ಅಣ್ಣ ನೋಡ ಇರ್ಲಿ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರವು ದೇಹಕ್ಕೆ ನೆರಳು ನಾನಾದ ಎಂದು ಹರಸುತ್ತಿದೆ. ನಾನು ಆಗ ಮ್ಯಾಗ ಮ್ಯಾಗ ಅನ್ನ ಹಾತಿರ್ತೇನೆ. ಅಣ್ಣ ಅಂದ ಚಾಪರ್ ಸುಚ್ಚಾಟ ಐತೆ. ಮತ್ತೆ ಹಂಗೆ ಮಾಡಿದಾಗ ಒಟ್ಟ ನಿನ್ನ ಏನು ಆಗ್ಬೇಕಾ? ಹೋಗಿ ಇನ್ನೊಂದು ಹೋಗಿ ಸಾಲ ರಿಂಗ ರಿಂಗ ಕಿಮಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ರಿಂಗ ಕಿಮಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ. ತಣ್ಣಗಾಗಿರೇನ್ರಿ? ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ. ಹುಡುಗಿ ಕಲ ಕಲ ಕಣ್ಣಾಗಿ ಕತ್ತಲದಾಗ ಕಣವಾಗಿ. ಹುಡುಗಿ ಕಲ ಕಲ ಕಣ್ಣಾಗಿ ಕತ್ತಲದಾಗ ಕಣವಾಗಿ. ರಿಂಗ ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ. ರಾಣಿಯರ ಬಳಗ ಹಮಾರಾಣಿ ಹರ್ಬತ ಹಳ್ಳಿಯ ಜನರಾಣಿ. ಎಲ್ಲರಿಲ್ಲ ಅರಮಾಣಿ ಯಾವೂರ ರಾಜನ ಮಗಳಾಣಿ. ರಾಣಿಯರ ಬಳಗ ಹಮಾರಾಣಿ ಹರ್ಬತ ಹಳ್ಳಿಯ ಜನರಾಣಿ. ಎಲ್ಲರಿಲ್ಲ ಅರಮಾಣಿ ಯಾವೂರ ರಾಜನ ಮಗಳಾಣಿ. ಹುಡುಗಿ ಗರಗಳೀರಿ ಎಷ್ಟರ ಚಂದರಾದಿಯಾಡಿ. ಹುಡುಗಿ ಗರಗಳೀರಿ ಎಷ್ಟರ ಚಂದರಾದಿಯಾಡಿ. ರಿಂಗ ರಿಂಗ ಕಿವಿಯಾನ ಹುಡುಗಿ ಎಲ್ಲರ ತಂದೆಯ ಹುಡುಗಿ. ಲಾಲ ಹಣ್ಣಿನ ಬುಟ್ಟಿಲೆ ಕೂತೈತಿ. ಹೋಗಿ ಮಾರ್ಕೊಂಡ್ ಬರ್ತೀನಿ. ನಾವು ಹೋಗಿ ಮಾರ್ಕೊಂಡ್ ಬರ್ತೀನಿ.
ಅರೇ ತಪ್ಪದ್ಯಾರ ಒಂದು ವಾರ ಯಾಕ 10 ದಿವಸ ಬಿಟ್ಟು ಕೇಳ್ರಿ ಎಲ್ಲ ನಂದು ಹಂಗ ಇರ್ತೈತಿ ಹಾಗೇನಿಲ್ಲ ಚೇಂಜ್ ಇರ್ತೈತಿ ಬಚಾಪನ್ ಕೇಳ ಅನುಭವ ಜಾಸ್ತಿ ಐತಿ ರಾತ್ರಿ ಊಟ ಮಾಡಿ ತಿಂತಾರ ಲವಂಗ ತಿಂದ್ಬೇಕು ಮಂಚಾಗ ಬೇಕು ಪಲಂಗ ಆಯ್ತು ನಾನು ಹಣ್ಣು ಮಾರ್ದೈತಿ ನಾ ಇನ್ನು ಹೋಗಿ ಬರ್ಲಾ 20 ರೂಪಾಯಿ ಕೊಡ್ತೀನಿ ಲವ್ ಮಾಡು 1 ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ 2 ದಿನ ಮಾಡು ಓಡ್ಸಿಕೆ ಪಿಸರಿಕೆ ಟಾಟಾ ಸಿ ಯು बुद्धं शरणं गच्छामि धर्म शरणं गच्छामि आत्म शरणं गच्छामि ರಾಜಕೀಯರ ಬಾಯಲ್ಲಿ ಇಂಥ ಧರ್ಮದ ಶ್ಲೋಕ ಕಲಿಯುಗ ಇದು ಕರಾಳ ಕಲಿಯುಗ ಈ ಕಲಿಯುಗದಲ್ಲಿ ತಲೆ ತೆಗೆಯುವುದು ಗೊತ್ತು ತಲೆ ಹಿಡಿಯುವುದು ಗೊತ್ತು 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತದೆ ಬಂದ ಹೋದ ಮೇಲೆ ಅದರದೇ ಹವಾ ಸುನಾಮಿ ಸುಂಟರ ಗಾಳಿ ಬೀಸಿ ಹೋಗುತ್ತದೆ ಹೋದ ಮೇಲೆ ಅದರದೇ ಹವಾ ಈ ರಾಮಾಪುರದಲ್ಲಿ ಚಕ್ರವರ್ತಿದೇ ಹವಾ ರಾಮಾಯಣದಲ್ಲಿ ರಾವಣ ಖಳನಾಯಕ ಮಹಾಭಾರತದಲ್ಲಿ ಶಕುನಿ ಖಳನಾಯಕ ಈ ಕಲಿಯುಗದಲ್ಲಿ ರಾಮಾಪುರದಲ್ಲಿ ಚಕ್ರವರ್ತಿಯೇ ಖಳನಾಯಕ ಕಂಡ ಕನ್ನೆಯರ ಜೊತೆ ಕಣ್ಮುಚ್ಚಿ ಆಟ ಆಡುವುದೇ ನನ್ನ ಉದ್ದೇಶ ಈ ರಂಡಿ ಮುಂಡಿಯರ ರಾಜಕೀಯಲ್ಲಿ ಹೊಟ್ಟೆ ತುಂಬ ಮೆರೆದವನೇ ಜಾಣ ಮುಂಬರುವ ಇಲೆಕ್ಷನದಲ್ಲಿ ಬಹುಮತದಿಂದ ಆರಿಸಿ ಬಂತು ಮುಖ್ಯಮಂತ್ರಿಯಾಗಿ ಮೆರೆಯುವುದೇ ಈ ಚಕ್ರವರ್ತಿಯ ಗುರಿ ಕಿತಾಪತಿ ಕಿತಾಪತಿ ಯಾರಿಯಪ್ಪ ಯಾಕ ಬರಾಕ್ ಹೇಳಿದ್ರತ್ತ ಬೆಂಗಳೂರಿಗೆ ಹೋದ ಜನಾರ್ದನ್ ಇನ್ನು ಏಕೆ ಬರಲಿಲ್ಲ ಸರ್ ಈ ಕಡೆ ಬರಾಕತ್ತಿದ್ದಾರೆ ನೋಡಿ ಅವರು ಜನಾರ್ದನ್ ಬೆಂಗಳೂರಿಗೆ ಹೋದ ಕೆಲಸವೇನಾಯಿತು ಗೌಡ್ರೆ ಎಲ್ಲ ಹೊಳೆಯಲ್ಲಿ ಹುಂಚೆ ಹಣ್ಣು ತೊಳೆದಂತಾಯ್ತು ಗೌಡ್ರೆ ಜನಾರ್ದನ್ ಈ ರಾಮಾಪುರದ ರಾಜ್ಯ ನಾನು ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳುವ ಕಣ್ಣದೆಯ ಗುಂಡಿಗೆ ಯಾರಿದ್ದಾರೆ ಈ ರಾಮಾಪುರದಲ್ಲಿ ಅವರು ಎಲ್ಲೇ ಇದ್ದರೂ ಸರಿ ಅವರನ್ನು ಕಟ್ಟಿ ಚರ್ಮವನ್ನು ಸುಲಿದು ರಕ್ತ ಕುಡಿಯುವುದೇ ಈ ಚಕ್ರವರ್ತಿಯ ಕಾಯಕ ನೋಡಿ ಗೌಡ್ರೆ ಈ ಊರಿನ ಆದರ್ಶ ರೈತ ರಾಮ್ಯ ನಾವು ಕಟ್ಟುವ ಫ್ಯಾಕ್ಟರಿಯಲ್ಲಿ ಕೆರೆ ಕಟ್ಟಿಸಬೇಕಂತ ರೈತರಿಂದ ಹಣ ಸಂಗ್ರಹ ಮಾಡಿ ಮುಖ್ಯಮಂತ್ರಿ ಅವರಿಗೆ ಸರ್ಕಾರಕ್ಕೆ ತಿಳಿಸಿದ್ದಾರೆ ಗೌಡ್ರೆ ಸರ್ಕಾರಕ್ಕೆ ತಿಳಿಸಿದ್ದಾರೆ ರೈತ ಆದರ್ಶ ರೈತನೆಂದು ಸುಮ್ಮನಿದ್ದಂತೆ ನಮಗೆ ಸವಾಲು ಹಾಕಿದನೇ ಆ ರೈತ ಕೊನೆ ನಮಗೆ ಸವಾಲು ಹಾಕುವುದು ಒಂದೇ ಹೊತ್ತಿನೊಳಗೆ ಕೈ ಹಾಕುವುದು ಒಂದೇ ನೋ ಅಂದರೆ ಸರ್ಕಾರ ಸರ್ಕಾರ ಅಂದರೆ ನಾಮ ಅವನು ಎಲ್ಲೇ ಇದ್ದರೂ ಸರಿ ಅವನ ಕತೆ ಮುಗಿಸಿದ್ಬದೇ ಈ ಚಕ್ರವರ್ತಿಯ ಕಾಯಕ ದಣ್ಯಾರ ಕೋಲಿಗೆ ಸೂಲಿಗೆ ಅಂತ ನಾವು ಇಲ್ಲೇ ಕೂತ್ರ ಮುಂದೆ ಏನೋ ಪ್ರಯೋಜನ ಸಿಗಂಗಿಲ್ರಿಯಪ್ಪ ಆ ರಾಮಣ್ಣನ ಕರಿಸಿ ತಿಳಿಸಿ ಹೇಳೋಣ ಮುಂದೆ ನಮ್ಮ ಲೆಕ್ಕಕ್ಕೆ ಬಂದ್ರೆ ವಿಚಾರ ಸಮೋಪಾಯದಿಂದ ಆ ರೈತನನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು ಈ ನಾಟಕದ ಸೂತ್ರಧಾರಿ ನೀನಾಗಿ ನನ್ನ ಕಾರ್ಯವನ್ನು ಸಫಲಗೊಳಿಸಿದರೆ ಮುಂಬರುವ ಇಲೆಕ್ಷನದಲ್ಲಿ ಮತ್ತೊಂದು ಮತಕ್ಷೇತ್ರಕ್ಕೆ ನೀನೇ MLA ಆಗ್ತೀಯ
ಆಯ್ತು ಗೌಡ್ರಿ. ಆ ರಮಾನಂದನ ತಮ್ಮ ಶ್ರೀಕಾಂತ ಡಾಕ್ಟರ್ ಆಗಿ ಈಗ ತಾನೇ ಊರಿಗೆ ಬಂದಿದ್ದಾನೆ. ಅವನು ಹೇಗೂ ನನ್ನ ಆತ್ಮೀಯ ಸ್ನೇಹಿತ. ಅವರಿಬ್ಬರು ಅಣ್ಣ ತಮ್ಮಂದಿರಲ್ಲಿ ವಿಷದ ಬೀಜವನ್ನೇ ಬಿತ್ತಿ ನಮ್ಮ ಕಾರ್ಯ ಸುಗಮವಾಗುವಂತೆ ಮಾಡುತ್ತೇನೆ ಗೌಡ್ರೆ. ಜನಾರ್ದನ್, ಕೆಲಸದ ಮೇಲೆ ನಾನು ಬೆಂಗಳೂರಿಗೆ ಹೋಗುತ್ತೇನೆ. ನಾನು ಬರುವುದರೊಳಗಾಗಿ ನಮ್ಮ ಫ್ಯಾಕ್ಟರಿಯ ಶಂಕುಸ್ಥಾಪನೆಯ ಸಿದ್ಧತೆಯನ್ನು ಮಾಡಬೇಕು. ಕರ್ನಾಟಕದ ಕೇಸರಿಯಾಗಿ ಮೆರೆಯಬೇಕು ಈ ಚಕ್ರವರ್ತಿ. ಮುಂಬರುವ ಇಲೆಕ್ಷನದಲ್ಲಿ ಬಹುಮತದಿಂದ ಆರಿಸಿ ಬಂದ ಈ ರಾಮಾಪುರದ ಜನರನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನು ಸುರಿದು ಬಹುಮತದಿಂದ ಆರಿಸಿ ಬಂದು ಮುಖ್ಯಮಂತ್ರಿ ಆಗುವುದೇ ನನ್ನ ಹೆಬ್ಬಯಕೆ. ಇದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಗೌಡ್ರೆ, ನಾನಿದ್ದೇನೆ. ನೀವು ಆರಾಮವಾಗಿ ಬೆಂಗಳೂರಿಗೆ ಹೋಗಿ ಬನ್ನಿ ಗೌಡ್ರೆ, ಇಲ್ಲಿದನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಜನಾರ್ದನ್, ನೀನಿರುವಾಗ ನನಗೆ ಚಿಂತೆ. ಕಿತಾಪತಿ, ಹೋಗಿ ಬರೋಣ ಬಾ. ದಣಿಯಾರ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 700 ಕಿಲೋಮೀಟ್ರ್ ಆಕೈತ್ರಿಪ್ಪ. ಒಂದು 4 ಕ್ವಾರ್ಟರ್ ತಂದಿನ್ರಿ, ಸ್ವಲ್ಪ ಕುಡೀನ್ರಿ, ಅಲ್ಲೇ ಮುಂದೆ ಹಾಲು ಮಟ್ಟಿಯಾಗಿ ಶಿಸ್ತ ಊಟ ಮಾಡಕ ಆಯ್ತು ಬಿಡೋಣ. ಎಲ್ಲ ಸಿಗವ ದೊಡ್ಡ ಬಾರವ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕಂದರೆ ಸತ್ಯ ನ್ಯಾಯ ನೀತಿಯಿಂದ ಹೋದರೆ ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದು ಭಿಕ್ಷೆ ಬೇಡಬೇಕಾಗತ್ತೆ. ಲೇ ರಮಾನಂದ, ನಿನ್ನ ಹಾಗೂ ಚಕ್ರವರ್ತಿಯ ನಡುವೆ ಬೆಂಕಿಯ ಕಿಡಿಯನ್ನೇ ಎಬ್ಬಿಸಿ ಈ ರಾಮಾಪುರವನ್ನೇ ನನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ನಂತರ ನಿನ್ನ ಹೆಂಡತಿ ಜಾನಕಿ ಅವಳನ್ನು ಅನುಭವಿಸದೆ ಬಿಟ್ಟರೆ ಜಗದೇಕ ವೀರ ಜಗತ್ ಜನಾರ್ದನನೇ ಅಲ್ಲ. ಇಷ್ಟಗೆ ನಮ್ಮ ಜೀವನ ದಿವಸ ಅಳತೈತಿ ಮನ ಗೆಳತಿ ಗೆಳತಿ ಸಾಯಲೇಕ ಕಣ್ಣು ಕೊಡತಾನ ದೇವರ ಕನಸು ಕೊಡತಾನ ಯಾರ ನುಡಿಸಿದಾಗ ಪ್ರೀತಿ ಪದ ಹುಟ್ಟಿಸಿ ಮನಸ ಬಡಿಗಾಯಿ ದನ್ಯಾರ ಅವರ ಬೇಗ ಹೊರಗೆ ಬರ್ರಿ. ಇಲ್ಲಿ ಯಾರನ್ನ ಕರ್ಕೊಂಬಂದು ನೋಡ್ಬರ್ರಿ. ಇಲ್ಲಿ ಬರ್ರಿ ದನ್ಯಾರ. ನೋಡ್ರಿ ಅವರ ಹೆಂಗ ತಮ್ಮಾರ ಹೆಂಗ್ ಕರ್ಕೊಂಬಂಡಿ ನೋಡ್ರಿ. ಬಾರಪ್ಪ ಮೈದುನ ಈಗ ಬಂದೇನು? ಏನಂದ್ರಿ? ಏನ್ರಿ? ನೋಡ್ಬರ್ರಿ, ನಿಮ್ಮ ತಮ್ಮ ಬಂದಿದ್ದಾನೆ. ಶ್ರೀಕಾಂತ್, ಯಾವಾಗ ಬಂದ್ಯೋ? ಇವಾಗ ಬಂದೇಣ. ಚೆನ್ನಾಗಿದ್ಯಾ ತಾನೆ? ನಾನು ಚೆನ್ನಾಗಿದ್ದೀನಣ್ಣ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಅದಿರ್ಲಪ್ಪ, ಹೇಗಿದೀಯಾ? ಹೇಗೆ ನಡೆದಿದ್ದೀನಿ ವಿದ್ಯಾಭ್ಯಾಸ? ಚೆನ್ನಾಗಿ ಮುಗಿತಾನೆ? ಅದಕ್ಕೆ MBBS ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನಮ್ಮ, ಆಶೀರ್ವಾದ ಮಾಡಿ. ಹೌದೇನೋ? ಹಾಗಾದ್ರೆ ಸ್ವಲ್ಪ ಇರು. ಏನ್ರಿ, ನನ್ನ ಮೈದುನ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದಾನೆ. ಯಾರ್ಯಾರು ಕಣ್ಣು ಬಿದ್ದಿರುತ್ತೋ ಏನೋ, ಒಂದ್ಸರಿ ದೃಷ್ಟಿ ತೆಗೆದು ಬಿಡ್ತೀನಿ. ನರಿ ಕಣ್ಣು, ಮಲಗಾಡ್ನಲ್ಲಿರೋ ಹರಿಯದ ಹುಡುಗಿಯರ ಕಣ್ಣು, ಯಾರ ಕಣ್ಣು ತಾಕದೇ ಇರ್ಲಪ್ಪ.
ನೋಡಪ್ಪ, ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಬಂದಿದ್ದು ನಮಗೆ ತುಂಬ ಸಂತೋಷ. ಇನ್ನು ಮುಂದೆ ಈ ಬಡ ಜನರ ಸೇವೆ ಮಾಡೋದು ನಿನ್ನ ಕರ್ತವ್ಯ ಅನಪ್ಪ. ಜಾನಕಿ, ಆ ನಿನ್ನ ಮೈದುನ ಹಾಸ್ಟೆಲ್ ಊಟ ಮಾಡಿ ಬೇಜಾರಾಗಿರ್ತಾನೆ. ರುಚಿ ರುಚಿಯಾದ ಅಡಿಗೆನ ಮಾಡಿ ಆ ನಿನ್ನ ಮೈದನಿಗೆ ಉಣ್ಬಡಿಸ್ತೀಯಲ್ಲ. ಹೋದ ಮಾತಿಗೆ ನಿನ್ ಕೈ ತುತ್ತು ಅಂದ್ರೆ ಅಮೃತ ಇದ್ದಾಗಿರುತ್ತೆ. ಚಿಕ್ಕದನೇರ, ನಿಮ್ಗೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀನಿ ಅಂದ್ರೆ ಮಾತ್ರ ಕೇಳ್ತೀನಿ. ನೀವಿಲ್ಲಂದ್ರೆ ನಾನು ನಿಮ್ಮನ್ನ ಒಂದು ಮಾತೂ ಕೇಳಂಗಿಲ್ಲ. ಯಾಕೆ ನಿಂಗಜ್ಜ ಹೀಗೆ ಕೇಳ್ತೀಯ? ನೀನೇನು ಹೊರಗಿನವನೇನ? ಕೇಳು ನಿಂಗಜ್ಜ, ಅದೇನು ಕೇಳು. ಚಿಕ್ಕದನೇರ, ಈ ನಮ್ಮ ದನಿ ಸುತ್ತು 10 ಹಳ್ಳಿಗೆ ಆದರ್ಶ ರೈತರು. ಮೇಲಾಗಿ ಹಸಿದು ಬಂದವರಿಗೆ ಅನ್ನವಿಲ್ಲವೆಂದು ಕಳಿಸಿದವರೇ ಅಲ್ಲ. ನೀನೊಬ್ಬ ದೊಡ್ಡ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಬೇಕಂತ ಇದ್ದ ಆಸ್ತಿ ಎಲ್ಲ ಮಾರಿ ನಿಮ್ಮನಾಗಿ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಅದಕ್ಕಾಗಿ ನೀವು ಕಷ್ಟಪಟ್ಟು ದುಡಿದು ನಾವು ಈ ಹಿಂದೆ ಮಾರಿದ ಫಲವನ್ನು ಮತ್ತೆ ಬಿಡಿಸಿಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದನಿ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇದರಲ್ಲಿ ನನ್ನದು ಏನಾದರೂ ತಪ್ಪಿದ್ದರೆ ನಿಂಗಜ್ಜ, ಯಾಕಪ್ಪ ಹೀಗೆ ಕೇಳ್ತೀಯ? ಇದರಲ್ಲಿ ಕ್ಷಮಿಸುವಂಥದ್ದೇನಿದೆ? ನನ್ನ ಆಸೆನೂ ಅದೇ ಆಗಿದೆ ನಿಂಗಜ್ಜ. ಆದರೆ ಎಲ್ಲದಕ್ಕೂ ಆ ತಾಯಿಯ ಆಶೀರ್ವಾದ ಬೇಕಷ್ಟೇ. ಶ್ರೀಕಾಂತ್, ಇರ್ಲಿ ಬಿಡು. ನಿಂಗಜ್ಜ ಈಗ ತಾನೇ ಬಂದಿದ್ದಾನೆ. ಅವನು ಮೊದಲು ಅವನಿಗೊಂದು ಮದುವೆ ಅಂತ ಮಾಡೋಣ, ಆಮೇಲೆ ಮುಂದಿನ ನೋಡೋಣ. ಏನಂತೀಯ ಜಾನಕಿ? ಹೌದ್ರಿ, ಹಾಗೂ ನನ್ನ ಮೈದನೊಬ್ಬ ಡಾಕ್ಟರ್ ಅಂದಮೇಲೆ ಒಬ್ಬ ವಿದ್ಯಾವಂತೆ ನೌಕರಿ ಮಾಡೋ ಕನ್ಯನೇನಾದ್ರೂ ತೆಗೆದು ಅವನಿಗೆ ಜೊತೆ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವೇನ್ರಿ? ಹೌದು, ಒಳ್ಳೆಯ ಮನೆತನದ ಒಳ್ಳೆಯ ವಿದ್ಯಾವಂತೆ ನೌಕರಿ ಮಾಡ್ತಕ್ಕಂಥ ಕನ್ನೇನೇ ತರೋಣ. ಏನಂತೀಯ ನಿಂಗಜ್ಜ? ಹೌದ್ರಿ ದನ್ಯಾರ, ನಮ್ಮ ಚಿಕ್ಕದನ್ಯಾರ ಮದುವೆ ಹಿಂದಿ ಊರಾಗ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಿರಬಾರ್ದು. ಆ ರೀತಿಯಾಗಿ ವಿಜೃಂಭಣೆಯಿಂದ ಮಾಡೋಣ ನಮ್ಮ ಚಿಕ್ಕದನ್ಯಾರ ಮದುವೆಯನ್ನು. ಆಯ್ತು, ಯಾರು ಬೇಡ ಅಂತಾರೆ? ನಿಮ್ಮ ಹಿರಿಯರ ಆಸೆ ಅಂತ ನಡೆದುಕೊಳ್ಳೋದೇ ನನ್ನ ಧರ್ಮ. ಅದಿರ್ಲಿ ಅತ್ತಿಗೆ. ಏನಪ್ಪ ಮೈದನ? ನಿನ್ನ ಸುಮಧುರವಾದ ಕಂಠದಿಂದ ಒಂದು ಸುಂದರವಾದ ಗೀತೆ ಕೇಳುವ ಆಸೆ ಆಗಿದೆ. ಅಯ್ಯ 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 ನನ್ನ ರಾಜ, ನೀ ಕೇಳೋದು ಹೆಚ್ಚ, ನಾ ಹಾಡೋದು ಹೆಚ್ಚ. ಆಗ್ಲೆಪ್ಪ. ಹಸಿದಾಗ ಅನ್ನ, ದನಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಹಸಿದಾಗ ಅನ್ನ, ದನಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯದ್ದು ಗಾನ, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಬೈಗುತ್ತೇನೆ ಇಲ್ಲಣ್ಣ, ಹೂ ಮುಡಿದು ಮುಟ್ಟಿದರೆ ಜೇನುಗೂಟೆ ಇಲ್ಲಣ್ಣ. ತನ್ನೆಲ್ಲ ಕೆಚ್ಚಲು ಬರುವಿಗೆ ಅಂತಾರೆ, ಹಸುವಿನ ಹಾಲೆ ನಮಗಿಲ್ಲ, ಹಸುವಿನ ಹಾಲೆ ನಮಗಿಲ್ಲ. ನೀಡೋಗಿ ನಿಯಮ
ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ತೊಡಗುಂದ ಮೇಲೆ ಚಂದವೋ ಚಂದವೋ ಹೋಗಿ ತಾಯಿ ತನ್ನಂತ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಚಂದವೋ ಲಾ 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 ತಪ್ಪು ನನ್ನ ಗಂಡನ ಮೇಲೆ ಯಾವ ಹುಡುಗಿಯರ ಕಣ್ಣು ಬೀಳ್ತಿದ್ರು ನಿಜವಾಗಿ ಮಾತಾಡಿದೆ ಅದಕ್ಕೆ ಹೌದಲ್ವಾ ಸರಿಪ್ಪ ನಡಿ ಹಾಗಾದ್ರೆ ಇದೇ ಸಂತೋಷಕ್ಕೆ ಸಿಹಿ ಅಡುಗೆ ಮಾಡ್ತೀನಿ ಊಟ ಮಾಡೋಣ ಬಾ ಚೆನ್ನು ಜೋಳದ ಬಾಣ ಜೋಳದ ಬಾಣ ಇನ್ನು ಹಾಗೆ ಇದ್ರಿ ಎರಡೆರಡು ದಿವಸ ಇಟ್ಟು ತಿನ್ನೋದೇನ್ರಿ ಅದಕ್ಕೆ ನನಗೆ ಜೋಳದ ಬಾಣ ಅಂದ್ರೆ ತುಂಬಾ ಇಷ್ಟ ನನಗೆ ಬೇಕೇ ಬೇಕು ಅಯ್ಯೋ ನನ್ನ ಕಂದ ಈಗಲೇ ಮಾಡ್ತೀನಿ ಬಾರೋ ಬಾ